ನಮಸ್ಕಾರ, ಸೋನಿಯಾ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಕ್ಕೆ ಬೀದರ್ನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ತೆರೆದ ವಾಹನದಲ್ಲಿ ಖಂಡ್ರೆ ಅವರ ಭವ್ಯ ಮೆರವಣಿಗೆ. ಬೆಂಗಳೂರು ಹೋರಾಟದಲ್ಲಿ ಬೀದರ್ ಜಿಲ್ಲೆಯಿಂದ 2,000 ಬಲಗೈ ಸಮಾಜದ ಬಾಂಧವರು ಭಾಗಿ. ಜಂಜೀರೆ. ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಕ್ಕೆ ಸಚಿವ ಈಶ್ವರ್ ಖಂಡ್ರೆ ಮೇಲೆ ದೊಡ್ಡ ಜವಾಬ್ದಾರಿಯಾಗಿದೆ. ಮುಂದಿನ ದಿನಗಳಲ್ಲಿ ಉತ್ತುಂಗಕ್ಕೇರಲಿ ಎಂದು ಗುರಮ್ಮ ಸಿದ್ದಾರೆಡ್ಡಿ ಶುಭ ಹಾರೈಸಿದ್ದರು. ನಮ್ಮ ಸಮಾಜಕ್ಕೆ ಸಾಮಾಜಿಕ ನ್ಯಾಯ ಹಾಗೂ ಮೀಸಲಾತಿ ನೀಡುವಂತೆ ಮಾಜಿ ವಿಧಾನ ಪರಿಷತ್ ಸದಸ್ಯರು ಹಾಗೂ ವಿಶ್ವಕರ್ಮ ಮಹಾಸಭಾದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಕೆಪಿ ನಂಜುಂಡಿ ಆಗ್ರಹಿಸಿದ್ದರು. ಜೈ ಭರತ ಮಾತಾ ರಾಷ್ಟ್ರೀಯ ಸೇವಾ ಸಮಿತಿಯಿಂದ ಕಾಶಿ ವಾರಣಾಸಿಯಲ್ಲಿ ಅಮರ ಬಲಿದಾನ ದಿನ ಆಚರಿಸಲಾಯಿತು. ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬಗಳಿಗೆ ಗೌರವ ಸಲ್ಲಿಸಲಾಯಿತು. ತರುಣರೇ ಕನ್ನಡದತ್ತ ಧಾವಿಸಿ ಬನ್ನಿ. ಎಸ್.ಎಂ. ಜನ್ವಾಡಕರ್. ಕನ್ನಡ ಉಳಿಸಿ ಬೆಳೆಸಿದ ಹಿರಿಯರ ಪರಂಪರೆಯನ್ನು ಮುಂದುವರಿಸುವ ಹೊಣೆಗಾರಿಕೆ ಇಂದಿನ ಯುವಕರ ಮೇಲಿದೆ. ಸುದ್ದಿಯ ವಿವರಗಳು. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾದ ಹಿನ್ನೆಲೆಯಲ್ಲಿ ನಗರದಲ್ಲಿ ಸಚಿವ ಈಶ್ವರ್ ಖಂಡ್ರೆ ಅವರ ಅಭಿನಂದನಾ ಸಮಾರಂಭದ ನಿಮಿತ್ತ ತೆರೆದ ವಾಹನದಲ್ಲಿ ಭವ್ಯ ಮೆರವಣಿಗೆ ಜರುಗಿತು. ಇಲ್ಲಿನ ಬಸವೇಶ್ವರ ವೃತ್ತದಲ್ಲಿನ ಬಸವೇಶ್ವರರ ಮೂರ್ತಿಗೆ ಪೂಜೆ ಸಲ್ಲಿಸಿ ವಚನ ಪಠಿಸುವ ಮೂಲಕ ಮೆರವಣಿಗೆಗೆ ಚಾಲನೆ ನೀಡಲಾಯಿತು. ಆರಂಭದಲ್ಲಿ ಕ್ರೇನ್ ಮೂಲಕ ದೊಡ್ಡ ಗಾತ್ರದ ಹೂಮಾಲೆ ಹಾಕುವ ಮೂಲಕ ಖಂಡ್ರೆ ಅವರಿಗೆ ಬರಮಾಡಿಕೊಳ್ಳಲಾಯಿತು. ನಂತರ ತೆರೆದ ವಾಹನದಲ್ಲಿ ಬೀದರ್ನ ಕರ್ನಾಟಕ ಫಾರ್ಮಸಿ ಕಾಲೇಜಿನಲ್ಲಿ ನಡೆಯಲಿರುವ ವೇದಿಕೆ ಮೆರವಣಿಗೆ ಭವ್ಯ ಮೆರವಣಿಗೆ ನಡೆಯಿತು. ಮೆರವಣಿಗೆಯಲ್ಲಿ ವೀರಗಾಸೆ ಕುಣಿತ, ಲಂಬಾಣಿ ನೃತ್ಯ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ತಂಡಗಳು ಪಾಲ್ಗೊಂಡಿದ್ದವು. ಮೆರವಣಿಗೆಯಲ್ಲಿ ವಚನಗಳ ಪಠಣ, ಖಂಡ್ರೆ ಹಾಗೂ ಮಹಾಸಭಾಪರ ಜಯಘೋಷಗಳು ಮುಗಿಲು ಮುಟ್ಟಿದ್ದವು. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ 24ನೇ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಅವರು ಇಂದು ತಮ್ಮ ತವರು ಜಿಲ್ಲೆ ಬೀದರ್ನ ಫಾರ್ಮಸಿ ಕಾಲೇಜ್ ಮೈದಾನದಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು. ನಮ್ಮ ಜಿಲ್ಲೆಯ ಸಮಸ್ತ ಜನರ, ಸಮುದಾಯದ ಜನರು, ಅದರಲ್ಲಿಯೂ ಯುವ ಪೀಳಿಗೆಯ ತಿಳುವಳಿಕೆ ಮಟ್ಟವನ್ನು ಹೆಚ್ಚಿಸಬೇಕು. ಅವರಲ್ಲಿ ಕೌಶಲ್ಯ ಮೂಡಿಸಿ ನೈಪುಣ್ಯತೆಯನ್ನು ಹೆಚ್ಚಿಸಿ ಅವರನ್ನು ಉದ್ಯೋಗಕ್ಕೆ ಅರ್ಹರಾಗಿ ಮಾಡಬೇಕು ಮತ್ತು ಅವರ ಆದಾಯ ಹೆಚ್ಚಿಸಬೇಕು. ವೃತ್ತಿಗಳ ಸಂಖ್ಯೆ ಬೆಳೆಸಬೇಕು. ದುಡಿಯುವ ಕೈಗೆ ಉದ್ಯೋಗ ಕೊಟ್ಟಾಗ ಪ್ರಗತಿಯಾಗುತ್ತದೆ. ಈ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಶ್ರಮಿಸುತ್ತಿರುವುದಾಗಿ ಹೇಳಿದ ಅವರು, ಜಿಲ್ಲೆಯ ಮೂಲಭೂತ ಸೌಲಭ್ಯಕ್ಕೆ ಹೆಚ್ಚಿನ ಒತ್ತು ನೀಡಲಾಗಿದೆ ಎಂದು ತಿಳಿಸಿದ್ದರು. ಬೆಂಗಳೂರಿನಲ್ಲಿ 1000 ವಿದ್ಯಾರ್ಥಿನಿಯರ ಹಾಸ್ಟೆಲ್ ನಿರ್ಮಿಸುವ ಗುರಿ ಮಹಾಸಭಾದ್ದಾಗಿದೆ. ಈ ನಿಟ್ಟಿನಲ್ಲಿ ಮಾಜಿ ಶಾಸಕ ಅಶೋಕ್ ಖೇಣಿ ಬೆಂಗಳೂರಿನಲ್ಲಿ ಅವರು ಮಾಗಡಿ ರಸ್ತೆ ಬಳಿ 2 ಎಕರೆ ಜಮೀನು ನೀಡಲು ಒಪ್ಪಿದ್ದಾರೆ. ಅದನ್ನು ಪಡೆಯುವ ಪ್ರಯತ್ನ ಮಾಡಲಾಗುವುದು. ಹಾಸ್ಟೆಲ್ ನಿರ್ಮಿಸಲಾಗುವುದು. ಅದೇ ರೀತಿ ಪ್ರತಿ ಜಿಲ್ಲೆಯಲ್ಲೂ ವಿದ್ಯಾರ್ಥಿ ನಿಲಯ ನಿರ್ಮಿಸುವ ನಿಟ್ಟಿನಲ್ಲಿ ಚಿಂತಿಸಲಾಗುತ್ತಿದೆ ಎಂದರು. ಎಲ್ಲ ಸಮುದಾಯದವರನ್ನ ಜೊತೆಯಲ್ಲಿ ತೆಗೆದುಕೊಂಡು ಭವ್ಯ ದಿವ್ಯ ಸಮಾಜ ನಿರ್ಮಾಣ ಹಾನಗಲ್ ಕುಮಾರೇಶ್ವರ ಕಲ್ಪನೆಯಾಗಿತ್ತು. ಇದರ ಫಲವಾಗಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಜನ್ಮ ತಾಳಿತ್ತು ಎಂದು ಈಶ್ವರ್ ಬಿ ಖಂಡ್ರೆ ಹೇಳಿದ್ದರು. ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯವಿದ್ದರೂ ನಮ್ಮ ಗುರುಪೀಠಾಧಿಪತಿಗಳಲ್ಲಿ ಯಾವುದೇ ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಇರಬಹುದು. ಅದೆಲ್ಲವನ್ನ ಬದಿಗಿಟ್ಟು ಸಮಾಜದ ಒಳಿತಿಗಾಗಿ ಒಂದಾಗಿ ನಡೆಯುವ ಸಕಲ ಇದಾಗಿದೆ ಎಂದರು. ನಾವು ಕೇವಲ ನಮ್ಮ ಹಿರಿಯ ಶ್ರೀಮಂತಿಕೆಯ ಬಗ್ಗೆ ಹೇಳಿದರೆ ಸಾಲದು. ನಮ್ಮ ಧರ್ಮ ಉಳಿಯಬೇಕು, ಬೆಳೆಯಬೇಕು ಎನ್ನುವುದಾದರೆ ಎಲ್ಲರೂ ವಿಘಟನೆ ಬಿಟ್ಟು ಸಂಘಟನೆಯತ್ತ ಮುಖ ಮಾಡಬೇಕಾಗಿದೆ. ಒಂದು ಧರ್ಮಕ್ಕೆ, ಒಂದು ಸಮಾಜಕ್ಕೆ ಐತಿಹಾಸಿಕ ಶ್ರೀಮಂತಿಕೆ ಮಾತ್ರ ಮುಖ್ಯವಲ್ಲ, ವರ್ತಮಾನದ ಜೀವಂತಿಕೆಯೂ ಅತ್ಯಂತ ಮುಖ್ಯ ಎಂದು ಅವರು ಪ್ರತಿಪಾದಿಸಿದ್ದರು. ಯುವ ಜನರಲ್ಲಿ ಉತ್ಸಾಹ ಮೂಡಿಸಿ ಭವಿಷ್ಯದ ಪೀಳಿಗೆಯು ಸರ್ವತೋಮುಖ ಏಳಿಗೆಗಾಗಿ ನಾವೆಲ್ಲರೂ ಸೇರಿ ಯೋಜನೆ ರೂಪಿಸಬೇಕಾಗಿದೆ. ಅದಕ್ಕಾಗಿ ಮಹಾಸಭಾ ಹಲವಾರು ಯೋಜನೆ ಹಾಕಿಕೊಂಡಿದೆ. ಇದಕ್ಕೆ ನಿನ್ನ ಸಲಹೆ ಸರ್ಕಾರ ನೀಡಬೇಕು ಎಂದರು. ಅಭಿನಂದನಾ ಸ್ವಾಗತ ಸಮಿತಿ ಅಧ್ಯಕ್ಷರು ಆಗಿರುವ ಬುಡಾಧ್ಯಕ್ಷ ಬಸವರಾಜ ಶೆಟ್ಟಿ ಅಭಿನಂದನಾ ನುಡಿ ಮಾತನಾಡಿ, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ 24ನೇ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಬೀದರ್ನ ಆಶಾ ಕಿರಣ ಈಶ್ವರ್ ಖಂಡ್ರೆ ಅವರ ಕೈಯನ್ನು ನಾವೆಲ್ಲರೂ ಬಲಪಡಿಸಬೇಕು. ಈಶ್ವರ್ ಖಂಡ್ರೆ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿರುವುದು ನಮ್ಮ ಜಿಲ್ಲೆಗೆ ಹೆಮ್ಮೆ ತಂದಿದೆ ಎಂದರು. ಸಿದ್ದರೋಡ ಮಠದ ಶ್ರೀ ಶಿವಕುಮಾರ ಸ್ವಾಮೀಜಿ ಮಾತನಾಡಿ, ಈಶ್ವರ್ ಖಂಡ್ರೆ ಅವರಿಗೆ ಭೀಮಣ್ಣ ಖಂಡ್ರೆ ಅವರಿಂದ ದಿವ್ಯಶಕ್ತಿ ಲಭಿಸಿದೆ. ಸಮಾಜದ ಒಳಿತಿಗಾಗಿ ಸದಾ ಶ್ರಮಿಸುತ್ತಿರುವ ಈಶ್ವರ್ ಖಂಡ್ರೆ ಅವರಲ್ಲಿ ನಂತರ ಕರುಣೆ, ಯೋಧನ ಶೌರ್ಯ, ದಾನಿಯ ದಯಾಗುಣವಿದೆ.
ಹಾರ್ಕೋಡ್ ಶ್ರೀಮಠದ ಪೂಜ್ಯ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಮಾತನಾಡಿ, ಅಹಂ ಇಲ್ಲದೆ ಧೈರ್ಯಶಾಲಿಗಳಾದ ಮತ್ತು ಸಮಯೋಚಿತವಾಗಿ ನುಡಿದ ಹಾಗೂ ದಾನ ಮಾಡುವ ಪ್ರವೃತ್ತಿ ಮೈಗೂಡಿಸಿಕೊಂಡಿರುವ ಈಶ್ವರ್ ಖಂಡ್ರೆ ತಮ್ಮ ಚತುರ್ಗುಣದಿಂದಲೇ ಜನಮೆಚ್ಚಿದ ನಾಯಕನಾಗಿದ್ದು, ಅವರು ಇನ್ನು ಉನ್ನತ ಹುದ್ದೆ ಅಲಂಕರಿಸಲಿ ಎಂದು ಅವರು ಸದ್ಗುಣ ಸಂಪನ್ನನಾದ ಅವರು ಶತಾಯುಷಿಗಳಾಗಿ ಬಾಳಲಿ, ಈ ನಾಡು ಬೆಳಗಲಿ ಎಂದರು. ಇಡೀ ಬೀದರ್ ನಗರದ ಇತಿಹಾಸದಲ್ಲಿಯೇ ಬಸವ ತತ್ವದವರು, ಪಂಚಾಚಾರ್ಯ ಪರಂಪರೆಯವರು, ವಿರುಕ್ತರು ಎಲ್ಲರೂ ಒಂದೇ ವೇದಿಕೆಯಲ್ಲಿ ಸೇರಿದ್ದಾರೆ. ರೇಣುಕಾಚಾರ್ಯರಿಗೆ, ಬಸವಣ್ಣನವರಿಗೆ ಹಾಗೂ ಹಾನಗಲ್ ಕುಮಾರೇಶ್ವರರ ಭಾವಚಿತ್ರ ಇಂದು ಪುಷ್ಪನಮನ ಸಲ್ಲಿಸಿದ ಏಕೈಕ ಕಾರ್ಯಕ್ರಮ ಇದಾಗಿದೆ. ಚನ್ನಬಸವ ಪಟ್ಟದೇವರು ನಮ್ಮೆಲ್ಲರ ಹೃದಯದಲ್ಲಿದ್ದಾರೆ. ಅವರಿಗೂ ಸೇರಿದಂತೆ ನಮಗೆಲ್ಲರಿಗೂ ಆಧ್ಯಾತ್ಮಿಕ ಶಕ್ತಿಯನ್ನು ತುಂಬಿದ್ದರು ಕುಮಾರೇಶ್ವರರು. ಚನ್ನಬಸವ ಪಟ್ಟದೇವರ ಪರಮ ಭಕ್ತರಾದ ಈಶ್ವರ್ ಖಂಡ್ರೆ ಅವರು ಸಮಾಜಕ್ಕಾಗಿ ಶ್ರಮಿಸುತ್ತಿದ್ದಾರೆ ಎಂದರು. ಮಾಜಿ ಶಾಸಕ ಅಶೋಕ್ ಖೇಣಿ ಮಾತನಾಡಿ, ಈಶ್ವರ್ ಖಂಡ್ರೆ ಅವರ ನೇತೃತ್ವದಲ್ಲಿ ವೀರಶೈವ ಲಿಂಗಾಯತ ಮಹಾಸಭಾ ದೊಡ್ಡ ಶಕ್ತಿಶಾಲಿಯಾಗಲಿದೆ. ಬೆಂಗಳೂರಿನಲ್ಲಿ ಮಾಗಡಿ ರಸ್ತೆಯಲ್ಲಿ ತನ್ನ ವತಿಯಿಂದ ಅಖಿಲ ಭಾರತ ವೀರಶೈವ ಮಹಾಸಭೆಗೆ ಬೃಹತ್ ಕಟ್ಟಡಕ್ಕಾಗಿ 2 ಎಕರೆ ಭೂದಾನ ಮಾಡಿದ್ದೇನೆ. ಅದು ಈಶ್ವರ್ ಖಂಡ್ರೆ ಅವರಿಗೆ ತೋರಿಸಿದ್ದು ಆಗಿದೆ. ಪ್ರತಿ ಜಿಲ್ಲೆಯಲ್ಲಿ ವೀರಶೈವ ಹಾಸ್ಟೆಲ್ಗಳನ್ನು ಕಟ್ಟಬೇಕೆಂದು ಖೇಣಿ ಕರೆ ನೀಡಿದ್ದರು. ಮಾಜಿ ಸಚಿವ ರಾಜಶೇಖರ್ ಬಿ ಪಾಟೀಲ್ ಮಾತನಾಡಿ, ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷತೆ ಅತಿ ದೊಡ್ಡ ಹೊಣೆಯಾಗಿದ್ದು, ಈ ಜವಾಬ್ದಾರಿ ಚಿಕ್ಕ ವಯಸ್ಸಿನಲ್ಲಿ ಈಶ್ವರ್ ಖಂಡ್ರೆ ಅವರಿಗೆ ಲಭಿಸಿದೆ. ಭಾಲ್ಕಿ ಕ್ಷೇತ್ರದಿಂದ 4 ಬಾರಿ ಶಾಸಕರಾಗಿ, 2 ಬಾರಿ ಸಚಿವರಾಗಿ, ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷರಾಗಿ ಸೇವೆ ಸಲ್ಲಿಸುವ ಅವಕಾಶ ಈಶ್ವರ್ ಖಂಡ್ರೆ ಅವರಿಗೆ ಲಭಿಸಿದೆ. ಅವರು ಈಗ ಸಭಾಧ್ಯಕ್ಷರಾಗಿ ಬೀದರ್ನಿಂದ ಚಾಮರಾಜನಗರದವರೆಗೆ ಸಂಘಟನೆಯನ್ನು ಬಲಪಡಿಸಬೇಕು. ವೀರಶೈವ ಮತ್ತು ಲಿಂಗಾಯತರವರೇ ಒಂದು ನಾಣ್ಯದ 2 ಮುಖ ಇದ್ದಂತೆ. ನಾವು ಜೊತೆಯಾಗಿ ಸಾಗಿದ್ದಾಗ ಅಭಿವೃದ್ಧಿ ಸಾಧ್ಯ ಎಂದರು. ಕಾರ್ಯಕ್ರಮದಲ್ಲಿ ರಾಜಶೇಖರ್ ಶಿವಾಚಾರ್ಯ ಬೇಮುಳಖೇಡ, ಶ್ರೀ ವಿರೂಪಾಕ್ಷ ಶಿವಾಚಾರ್ಯ ಹುಡುಗಿ, ಶ್ರೀ ಜಯಂತ್ ಶಾಂತಲಿಂಗ ಶಿವಾಚಾರ್ಯರು ಹಿರ್ನಾಗಾಂವ್, ಶ್ರೀ ಹಾವಗೆಲಿಂಗೇಶ್ವರ ಶಿವಾಚಾರ್ಯ ಹಲ್ಬರ್ಗ, ಶ್ರೀ ಪ್ರವಣಾವಾನಂದ ಸ್ವಾಮೀಜಿ ಮುಚುಳಂ, ಶ್ರೀ ಘನಲಿಂಗ ರುದ್ರಮುನಿ ಶಿವಾಚಾರ್ಯ ತ್ರಿಪುರಾಂತ, ಶ್ರೀ ಶಾಂತವೀರ ಶಿವಾಚಾರ್ಯರು, ಶ್ರೀ ಪ್ರಭುದೇವ ಸ್ವಾಮೀಜಿ ಲಿಂಗಾಯತ ಮಹಾಮಠ, ಶ್ರೀ ಗಂಗಾಧರ ಶಿವಾಚಾರ್ಯರು ಲಾಡ್ಗೇರಿ ನೇತೃತ್ವ ವಹಿಸಿದ್ದರು. ವಿಧಾನ ಪರಿಷತ್ ಶಾಸಕರುಗಳಾದ ಚಂದ್ರಕಾಂತ್ ಪಾಟೀಲ್, ಭೀಮರಾವ್ ಪಾಟೀಲ್, ಮುಖಂಡರಾದ ಸೂರ್ಯಕಾಂತ್ ನಾಗಮಾರ್ಪಳ್ಳಿ, ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು, ನಿಜಗುಣಾನಂದ ಸ್ವಾಮೀಜಿ, ಬೆಲ್ದಾಳೆ ಶರಣರು, ಪೂಜ್ಯ ರಾಜೇಶ್ವರ ಶಿವಾಚಾರ್ಯರು ಸೇರಿದಂತೆ ಮತ್ತಿತರರು ಮಾತನಾಡಿದ್ದರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಗುರಮ್ಮ ಸಿದ್ದರೆಡ್ಡಿ, ರಾಜಶ್ರೀ ಸ್ವಾಮಿ, ಬಸವರಾಜ್ ದೇಶಮುಖ್, ಗುರುನಾಥ್ ಕೊಳ್ಳೂರ್, ಜಯರಾಜ್ ಖಂಡ್ರೆ, ಸೋಮಶೇಖರ್ ಪಾಟೀಲ್ ಗಾದ್ಗಿ ಹಾಗೂ ಇತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಆರಂಭದಲ್ಲಿ ಶಿವಕುಮಾರ್ ಪಂಚಾಳ್ ಹಾಗೂ ಸಂಗಡಿಗರು ವಚನ ಗಾಯನ ನಡೆಸಿಕೊಟ್ಟರು. ಬಾಬುವಾಲಿ ಸರ್ವರನ್ನ ಸ್ವಾಗತಿಸಿದರು. ದೀಪಕ್ ತ್ರಮ್ಕೆ ಕಾರ್ಯಕ್ರಮ ನಿರೂಪಿಸಿ, ಆನಂದ್ ದೇವಪ್ಪ ಅಭಿನಂದನಾ ಪತ್ರ ಓದಿದ್ದರು. ಇದಕ್ಕೂ ಮುನ್ನ ಬೀದರ್ನ ಅಂಬೇಡ್ಕರ್ ಚೌಕದಲ್ಲಿರುವ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದ ಈಶ್ವರ್ ಖಂಡ್ರೆ ನಂತರ ಬಸವೇಶ್ವರ ವೃತ್ತದಲ್ಲಿರುವ ವಿಶ್ವಗುರು ಬಸವಣ್ಣನವರ ಪ್ರತಿಮೆ ಹಾಗೂ ಬೊಮ್ಮಗೊಂಡೇಶ್ವರ ಪ್ರತಿಮೆಗಳಿಗೆ ಮಾಲಾರ್ಪಣೆ ಮಾಡಿ ಅಲಂಕೃತ ವಾಹನದಲ್ಲಿ ಮೆರವಣಿಗೆಯಲ್ಲಿ ಪಾಲಿಟೆಕ್ನಿಕ್ ಕಾಲೇಜ್ ಮೈದಾನದ ವೇದಿಕೆಗೆ ತೆರಳಿದ್ದರು. ದಾರಿಯುದ್ದಕ್ಕೂ ಈಶ್ವರ್ ಖಂಡ್ರೆ ಅವರ ಜಯಘೋಷ ಮೊಳಗಿತು.
ಬರಲಿ ಆತ್ಮೀಯ ಬಂಧುಗಳೇ, ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಮತ್ತೊಮ್ಮೆ ಮಗದೊಮ್ಮೆ ಇವತ್ತಿನ ಸಮಾರಂಭದ ಉದ್ಘಾಟನೆಯನ್ನು. ಉದ್ಘಾಟನೆಯನ್ನ ನೆರವೇರಿಸಿರುವಂತಹ ಎಲ್ಲ ಪರಮ ಪೂಜ್ಯರಿಗೂ ಉಪಸ್ಥಿತರಿರುವ ನಮ್ಮ ಪೂಜ್ಯರೇ, ನಾವು ಈ ಕಾರ್ಯಕ್ರಮವನ್ನು ಇಲ್ಲಿ ಬರ್ತಕ್ಕಂಥ ಎಲ್ಲರೂ ಏನ್ರಿ ಲಿಂಗಾಯತರು ಹಿಂಗೆ ಬಡದಾಡ್ತೀರಿ, ನೀವು ಒಟ್ಟಾಗಿ ಯಾವತ್ತು ನೋಡ್ತೇವೆ ನಿಮಗೆ ಅಂತೀರಿ. ಆ ಒಟ್ಟಾಗಿ ನೋಡ್ತಕ್ಕಂಥ ಅವಕಾಶ ಸಿಕ್ಕಿದ್ದು ಈ ಅಖಿಲ ಭಾರತ ವೀರಶೈವ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಈಶ್ವರ್ ಖಂಡ್ರೆ ಅವರು ಆಯ್ಕೆ ಆದಾಗ ಇವತ್ತು ಈ ವೇದಿಕೆ ಸಾಕ್ಷಿ ಇದೆ. ವಿರಕ್ತರು ಮತ್ತು ಬಸವ ತತ್ವ ನಿಷ್ಠರು ಪೂಜ್ಯರು, ನನಗೆ ಅತೀವ ಸಂತೋಷ ಏನಂದ್ರೆ ನಮ್ಮ ಪರಮ ಪೂಜ್ಯ ಬಾಲ್ಕೆ ಅಪ್ಪರು ನಾವು ಹೋಗಿ ಕೇಳಿದಾಗ ಏನು ಹೇಳಿದ್ರು ಅಂದ್ರೆ ನಮ್ಮ ಅಧ್ಯಕ್ಷ ಬಸವರಾಜ್ ಜಾಬ್ಶೆಟ್ ಅವ್ರ ಭಾಷಣದಾಗ ಚಂದ ಹೇಳ್ತಾರೆ. ಆದ್ರೂ ಒಂದು ಮಾತನ್ನ ಎಂದಿನೇ ಅಂತೀನಿ, ನಾವು ಮನೆಯಾಗ ಏನಾಗ ಜಗಳ ಆಡ್ಕೊಂಬಲ್ಲ, ಹೊರಗಿನವ್ರು ಯಾರ ಬಂದ್ರು ಒಂದು ಹಾಕ್ಬೇಕ್ರಿ. ಈ ಕಾರ್ಯಕ್ರಮದಲ್ಲಿ ಬರೀ ಲಿಂಗಾಯತರು ವೀರಶೈವರು ಮಾತ್ರ ಅಲ್ಲ, ಇನ್ನುಳಿದ ನಮ್ಮ ಉಪಪಂಗಡಗಳು ಆದಿಯಾಗಿ ಎಲ್ಲ ಸಮುದಾಯ ಜನ ಬಂದಿದ್ರಿ. ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೊಡ್ತೇನೆ. ಅದು ಯಾವುದು ಅಂದ್ರೆ ವೀರಶೈವ ಸಮಾಜ, ನಮ್ಮ ಲಿಂಗಾಯತ ಸಮಾಜ. ಒಬ್ಬರು ಒಬ್ಬರು ಹೇಳದಿರ್ತದ್ರೆ ಅವ್ರು ಮುಂದಕ್ಕೆ ಹೋಗ್ಬಿಡಲ್ರಿ, ಯಾರಿಗೂ ಅವ್ರದವರೇ ಜಗಳ ಆಡ್ಕೊತಾ ಇರ್ತಾರ್ರಿ ಅಂತ ಹೇಳ್ತಾನೆ. ಅದಕ್ಕೆ ಅದು ಭಾಳ ಅದು ಹಿಂದಿನ ಕತೆ ಅದ. ಆ ಕತೆಗೆ ಇವತ್ತು ನಾವು ಬದಲಾವಣೆ ಮಾಡಬೇಕಾಗಿದೆ, ಬದಲಾಯಿಸಬೇಕಾಗಿದೆ. ಹೊಸ ಇತಿಹಾಸ ರಚನೆ ಮಾಡಬೇಕಾಗಿದೆ ನಮ್ಗೆ. ನಾನು ಈ ಮಾತು ಮುಂಜಾನೆ ನಮ್ಮ ಶಿವಶರಣಪ್ಪ ವಾಲಿ ಅಣ್ಣವ್ರಿಗೆ ಹಂಚ್ಕೊಂಡಾಗ ಎಷ್ಟು ಸಂತೋಷಪಟ್ಟರು. ಅವರು ಏನಿಲ್ಲ, ನೀವು ಮಾತಾಡಬೇಕಿದ್ರು ಅಂತ ಹೇಳ್ತಾರೆ ನನಗೆ. ಅದಕ್ಕೆ ನಾನು ಮಾತಾಡ್ತಾ ಇದ್ದೀನಿ. ಆ ಬರ್ಕೊಂಡು ಬಂದಿದ್ದ ಭಾಷಣವೇ ಇಲ್ಲೇ ಅದ. ನನ್ನ ಮನಸ್ಸಿನಾಗಿನ ಮಾತುಗಳು ಹೇಳುತ್ತೀನಿ ನಾನು ಇವತ್ತು. ಜನ ಯಾರ ಮೇಲೆ ಬರಬೇಕು ಅಂದ್ರೆ ಹಾಗೆ ಬರಂಗಿಲ್ಲ, ನಂಬಿರ್ತಾರೆ. ನಂಬಿ ಕರೆದರೆ ಒಯ್ಯನ್ನೇ ಶಿವನು ಅಂತಾರೆ ಶರಣರು. ಅವ್ರ ಮೇಲಿನ ಪ್ರೀತಿ ಪ್ರೇಮ, ಅದಕ್ಕಾಗಿ ಸಮಸ್ತ ಜನ ನೀವೆಲ್ಲ ಬಂದಿದ್ದೀರಿ. ಈ ಪ್ರೀತಿಯನ್ನು ಹೀಗೆ ಕಾಯ್ಕೊಂಡು ಹೋಗಬೇಕು. ಈ ಪ್ರೀತಿಯನ್ನು ಮೊದಲೇ ಶಾಸ್ತ್ರ ಹೇಳ್ತಾರೆ, ಪ್ರೀತಿ ಹುಟ್ಟಬಾರ್ದು, ಹುಟ್ಟಿದ ಮೇಲೆ ಅದನ್ನು ಕೊಲ್ಲಬಾರ್ದು, ಕಡಿತಕ ಜ್ವಾಕಿ ಮಾಡಬೇಕು ಅಂತ ಹೇಳ್ಯಾರ. ಪ್ರೀತಿ ಅಂದ್ರೆ ಹೊಟ್ಟೆಯಾಗ ಹುಟ್ಟೋದು ಕೂಸಿದ್ದಂಗೆ. ಹಡಿದು ಏನು ಸರಳ ಅದ, ಜ್ವಾಕಿ ಮಾಡೋದು ಭಾಳ ಕಠಿಣ ಅದ. ಹಡಿತೇವೆ ಬಂದುಬಿಟ್ಟು ಅಂಟು ಜ್ವಾಕಿ ಮಾಡೋಕೆ ಅಳ್ತೇವೆ, ದಾರ್ಯಾಗ ಬಿಡ್ತೇವೆ, ಬೀದ್ಯಾಗ ಬಿಡ್ತೇವೆ. ಹಾಗೆ ಪ್ರೀತಿ ಪ್ರೇಮ ವಿಶ್ವಾಸ ಅಂತಕ್ಕಂಥದ್ದು ಹುಟ್ಟೋದು ಭಾಳ ಕಠಿಣ. ಅದಕ್ಕಿಂತಲೂ ಕಠಿಣ ಅಂದ್ರೆ ಅದನ್ನು ಜ್ವಾಕಿ ಮಾಡೋದು ಭಾಳ ಕಠಿಣ. ಪುಣ್ಯಾತ್ಮರೇ, ಈ ಯಾವ ಪ್ರೀತಿಯನ್ನು ಖಂಡ್ರೆ ಮೇಲೆ ತೋರಿಸಿರಿ, ಇದು ಅಚ್ಚಳಿಯದಂತೆ ಸದಾ ಕಾಯ್ಕೊಂಡು ಹೋಗಬೇಕು ಅಂತ ತಮ್ಮೆಲ್ಲರಲ್ಲಿ ಕೇಳಿಕೊಂಡು ನನ್ನೆರಡು ಮಾತು ಮುಗಿಸ್ತಾ ಇದ್ದೀನಿ. ಈ ಸಂಘಟನೆಯನ್ನು ಕಟ್ಟಿ ಲಿಂಗಾಯತರಿಗೆ ಒಗ್ಗೂಡಿಸಿ 11 ವರ್ಷಗಳ ಕಾಲ ದೀರ್ಘಕಾಲ ಅಧ್ಯಕ್ಷರಾಗಿ ಸೇವೆ ಮಾಡಿದರು. ಇವತ್ತು ಬೆಂಗಳೂರಲ್ಲಿ ನಮ್ಮದು ಒಂದು ಸಂಸ್ಥೆ, ಒಂದು ಜಾಗ ಇದೆ ಅಂದರೆ ಇವತ್ತು ಅಖಿಲ ಭಾರತ ವೀರಶೈವ ಸಂಸ್ಥೆ ಇದೆ. ಅದೇ ಹೆಜ್ಜೆಯಲ್ಲಿ, ಅದೇ ದಾರಿಯಲ್ಲಿ ತಂದೆಯವರು ಹಾಕ್ಕೊಟ್ರೆ ಹೆಜ್ಜೆಯಲ್ಲೇ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಇವತ್ತು ಕನ್ನಡ ಬಾಲ್ಕಿಲ್ ಕನ್ನಡ ಭವನ ತಗೊಳ್ಳಿ, ITI ತಗೊಳ್ಳಿ, ರಸ್ತೆಗಳು ತಗೊಳ್ಳಿ, ಹೀಗೆ ಸಹಸ್ರ ಸಂಖ್ಯೆಯಲ್ಲಿ ಆ್ಯಸ್ ಫಾರ್ ಎಸ್ ಡೆವಲಪ್ಮೆಂಟ್ ಈಸ್ ಕನ್ಸರ್ನ್, ಬಸವಣ್ಣನ ಹೆಸರಲ್ಲಿ ಒಂದು ದೊಡ್ಡ 153 ಎಕರೆಯಲ್ಲಿ ಪಾರ್ಕ್ ಮಾಡೋದಾಗಲಿ ಬೆಂಗಳೂರಲ್ಲಿ ಯಾರು ಮಾಡಿದ್ದಾರೆ ಅಂದರೆ ಮಿನಿಸ್ಟರ್ ಫಾರ್ ಫಾರೆಸ್ಟ್ ಎನ್ವೈರನ್ಮೆಂಟ್ ಆ್ಯಂಡ್ ಎಕಾಲಜಿ ಇವತ್ತು ಈಶ್ವರ್ ಖಂಡ್ರೆ ಅವರು ಮಾಡಿದ್ದಾರೆ. ಇವತ್ತು ರಾಷ್ಟ್ರೀಯ ಅಧ್ಯಕ್ಷತೆ ಸ್ಥಾನ ಅಖಿಲ ಭಾರತ ಲಿಂಗಾಯತ ವೀರಶೈವ ಮಹಾಸಭೆ ಅಧ್ಯಕ್ಷರಾಗಿ ಅವರು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅಭಿನಂದನಾ ಸಮಾರಂಭ ತಾವೆಲ್ಲರೂ ಕೂಡ ಏರ್ಪಡಿಸಿದ್ದೀರಿ. ಆದರೆ ಇವತ್ತು ಸನ್ಮಾನವನ್ನು ಮಾಡ್ತಾ ಇದ್ದೀರಿ. ಸಾಮಾನ್ಯವಾಗಿ ಸರ್ಕಾರವನ್ನು ಯಾಕೆ ಮಾಡ್ತಾ ಇದ್ದಾರೆ? ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಸರ್ಕಾರಕ್ಕೆ ವಿಶೇಷವಾದಂತಹ ಒಂದು ಸ್ಥಾನ ಇದೆ. ಸಂಸ್ಕೃತಕಾರರು ಬಹಳ ಚೆನ್ನಾಗಿ ಒಂದು ಕಡೆ ಹೇಳ್ತಾ ಇದ್ದಾರೆ, ಅಮೃತಂ ಸುಚಿರೇವನ್ಹಿ, ಅಮೃತಂ ಬಾಲಭಾಷಣಂ, ಅಮೃತಂ ಸ್ವಪ್ರಿಯಾ ಭಾರ್ಯ, ಅಮೃತಂ ಸ್ವಾಮಿ ಗೌರವಂ. ಈ ಶ್ಲೋಕದ ಅರ್ಥ ಏನಂದ್ರೆ
ಅಮೃತಂ ಶಿಶ್ರೇಯವನ್ಹಿ. ಡಿಸೆಂಬರ್ ತಿಂಗಳಲ್ಲಿ ಬೆಂಕಿ ನಮ್ಗೆ ಹೆಂಗೆ ಕಾಣ್ತಾ ಇದ್ರೆ ಅಮೃತಕ್ಕೆ ಸಮಾನವಾಗಿ ಕಾಣ್ತಾ ಇದೆ, ಭಾಳ ಚೆನ್ನಾಗಿರುತ್ತೆ. ಅಮೃತಂ ಬಾಲಭಾಷಣಂ, ಚಿಕ್ಕ ಮಕ್ಕಳು ಆಡುವಂತಹ ತೊಹಗ ನುಡಿ ನಮಗೆ ಅಮೃತಕ್ಕೆ ಸಮಾನವಾಗಿ ಕಾಣ್ತಾ ಇದೆ. ನಿಮಗೆ ಪ್ರಿಯವಾಗಿರುವಂತಹ ನಿಮ್ಮ ಧರ್ಮಪತ್ನಿ ನಿಮಗೆ ಅಮೃತಕ್ಕೆ ಸಮಾನವಾಗಿ ಕಾಣ್ತಾ ಇದ್ದಾಳೆ. ಆ ದಿಶೆಯಲ್ಲಿ ಬೀದರ್ ಮಹಾನಗರದಲ್ಲಿ ಹಮ್ಮಿಕೊಂಡಿರತಕ್ಕಂಥ ಈ ಸತ್ಕಾರ ಸಮಾರಂಭ ಇದು ಕೇವಲ ಹೂವಿನ ಮಾಲೆ ಶಾಲು ಹಚ್ಚುವ ಕಾರ್ಯಕ್ರಮ ಅಲ್ಲ. ಎಲ್ಲ ಸಮಾಜದವರು ಕೂಡಿಕೊಂಡು ಈಶ್ವರ ಬಿ ಖಂಡ್ರೆಯವರಿಗೆ ಏನು ಕೊಡ್ತಾ ಇದ್ರಂದ್ರೆ ನಿಜವಾದ ಅಮೃತವನ್ನೇ ಬೀದರ್ ನಗರದ ಮಹಾಜನತೆ ಕೊಟ್ಟಿದ್ದೀರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಇವತ್ತು ವಿಶೇಷವಾಗಿ ಭಾಳ ಸಂತೋಷ ಅನ್ನಿಸ್ತಾ ಇದೆ. ಇವತ್ತೇನು ಒಂದು ಮಹಾಸಭಾದ ಅಧ್ಯಕ್ಷರು ಒಂದು ದೊಡ್ಡ ಹೊಣೆ ಸನ್ಮಾನ್ಯ ಶ್ರೀ ಈಶ್ವರ ಖಂಡ್ರೆ ಅವರಿಗೆ ಸಿಕ್ಕಿದೆ. ಹಿಂದೆ ಶಾಮನೂರು ಶಿವಶಂಕರಪ್ಪವರಾಗಲಿ, ಲಿಂಗೈಕ ಭೀಮಣ್ಣ ಖಂಡ್ರೆ ಅವರಾಗಲಿ ಭಾಳಷ್ಟು ಅವರೆಲ್ಲ ವಯಸ್ಸಾದ್ಮೇಲೆ ಅವರಿಗೆ ಆ ಒಂದು ಸ್ಥಾನಮಾನ ಅಧ್ಯಕ್ಷ ಸ್ಥಾನಕ್ಕೆ ಹೋಗಿದ್ರು. ಆದರೆ ಈಶ್ವರ ಖಂಡ್ರೆ ಅವರಿಗೆ ಭಾಳ, ಯಾಕಂದ್ರೆ ಹಾರ್ಕೋಡಪ್ಪಾಜಿಯವ್ರು ಹೇಳಿದ್ರು 63 ವರ್ಷ ಅಂತ. ನನಗೆ ಈಶ್ವರ ಖಂಡ್ರೆ ಅವರಿಗೆ ಒಂದು 2 ವರ್ಷ ಡಿಫ್ರೆನ್ಸ್ ಇದೆ. ಭಾಳ ಚಿಕ್ಕ ವಯಸ್ಸಿನಲ್ಲಿ ನಿಮಗೆ ಅವಕಾಶ ಸಿಕ್ಕಿದೆ. ಇವತ್ತು ಯಾವ ರೀತಿ ಸಂಘಟನೆ ಆಗಬೇಕು, ಇಡೀ ರಾಜ್ಯದಲ್ಲಿ ನಮ್ಮ ಬೀದರ್ಲಿಂದ ಚಾಮರಾಜಪೇಟೆವರೆಗೆ ನಮ್ಮ ಸಮಾಜ ಸಂಘಟನೆ ಆಡಬೇಕು. ಇವತ್ತು ಭಾಳ ದೊಡ್ಡ ಜವಾಬ್ದಾರಿ ನಿಮ್ಮಾಗಿದೆ. ಇಡೀ ನೀವು ರಾಷ್ಟ್ರೀಯ ಅಧ್ಯಕ್ಷರು, ಇಡೀ ರಾಷ್ಟ್ರದಲ್ಲಿ ಆಗಲಿ. ನಾವು ವಿಶೇಷವಾಗಿ ನಮ್ಮ ಬೀದರಿಂದ ಪ್ರಾರಂಭ ಆಗಿ ಚಾಮರಾಜಪೇಟೆವರೆಗೆ ಇವತ್ತು ಭಾಳಷ್ಟು ನಮ್ಮ ಜನ ಇವತ್ತು ನೋಡಿದ್ರಿ ನೀವು. ಇವತ್ತು ಒಂದು ಸಭೆ, ಇವತ್ತು ನಿಮಗೆ ಅಭಿನಂದನಾ ಸಭೆ ಆಗಬೇಕು ಅಂದ್ರೆ ಇಷ್ಟೊಂದು ಜನ ಸ್ವಾಭಿಮಾನದಿಂದ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಅವರೆಲ್ಲ ನಿರೀಕ್ಷೆ ಇಕ್ಕಿದ್ದಾರೆ. ಈಶ್ವರ ಖಂಡ್ರೆ ಅವರು ಅಧ್ಯಕ್ಷರಾಗಿದ್ದಾರೆ. ಏನು ಬದಲಾವಣೆ ಆಗುತ್ತೆ. ಅವರು ವೀರಶೈವ ಲಿಂಗಾಯತ ಮಹಾಸಭೆಯ ಅಧ್ಯಕ್ಷರಾದ ತಕ್ಷಣ ಒಂದು ಮಾತನ್ನು ಹೇಳಿದ್ರು, ನಾನು 1000 ವಿದ್ಯಾರ್ಥಿಗಳಿಗೆ ಉಚ್ಚ ಶಿಕ್ಷಣ ಪಡೆಯಲಿಕ್ಕಾಗಿ ಬೆಂಗಳೂರಿನಲ್ಲಿ ಒಂದು ಹಾಸ್ಟೆಲ್ ಮಾಡ್ತೀನಿ ಅನ್ನುವಂಥ ಮಾತನ್ನು ತಕ್ಷಣ ಹೇಳಿದರು. ಆ ಕಾರ್ಯ ಅವರು ಬೇಗನೆ ಮಾಡೇ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ಎಲ್ಲರಿಗೂ ಇದೆ. ಅವ್ರು ಯಾವುದು ಹೇಳ್ತಾರೆ ಅದು ಮಾಡ್ತಾರೆ, ಯಾವುದು ಮಾಡ್ತಾರೆ ಅದು ಹೇಳ್ತಾರೆ. ಅಂಥ ಅಪರೂಪವಾದಂಥ ಕಾರ್ಯಕ್ರಮವನ್ನು ಅಷ್ಟೇ ಅಲ್ಲ, ಯಾರಿಗೂ ನಿರೀಕ್ಷೆ ಇರಲಾರದ ಸಮಯದಲ್ಲಿ ನೂತನ ಅನುಭವ ಮಂಟಪದ ಕಟ್ಟಡ ಸಮಿತಿಯನ್ನು ನಿರ್ಮಿಸಿ ನೀಲಿ ನಕ್ಷೆಯನ್ನು ತಯಾರು ಮಾಡಿದಂಥ ಶ್ರೇಯಸ್ಸು ಈಶ್ವರ ಖಂಡ್ರೆ ಅವರಿಗೆ ಸಲ್ತದ ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಪರಿವಾರದ ಗುರುಗಳಾದಂಥ ಲಿಂಗೈಕ್ಯ ಚನ್ನಬಸವ ಪಟ್ಟದೇವರು ನಮ್ಮ ತಾಯಿಯವರು ಹೇಳ್ತಿದ್ರು, ನಿನ್ನ ಹೆಸರು ಈಶ್ವರ ಅಂತ ಇಕ್ಕಿದವರೇ ಚನ್ನಬಸವ ಪಟ್ಟದೇವರು ಅಂತೇಳಿ ಹೇಳಿ. ಚನ್ನಬಸವ ಪಟ್ಟದೇವರ ಆಶೀರ್ವಾದ ಹಾಗೂ ನಮ್ಮ ತಂದೆಯವರ ಏನು ನಾನು ಹತ್ತಿರದಿಂದ ನೋಡಿದ್ದೇನೆ, ಅವರು ಯಾವಾಗಲೂ ನೊಂದು ಬಂದ ಜನರಿಗೆ ಸಹಾಯ ಮಾಡಿ ಅವರು ನೆಮ್ಮದಿ ಕಾಣುತ್ತಿದ್ದುದನ್ನು ನೋಡಿ ನಾನು ಸಾರ್ವಜನಿಕ ಜೀವನಕ್ಕೆ ಕಾಲಿಟ್ಟೆ. ಸಾರ್ವಜನಿಕ ಜೀವನ ಅಂದರೆ ಅದು ಅಧಿಕಾರಕ್ಕಾಗಿ, ದರ್ಪಕ್ಕಾಗಿ, ವ್ಯಾಪಾರಕ್ಕಾಗಿ ಅಲ್ಲ, ಪ್ರತಿಷ್ಠೆಗಾಗಲ್ಲ. ಅದು ಪ್ರಾಮಾಣಿಕತೆ ಮತ್ತು ದಕ್ಷತೆಯಿಂದ ನಿಷ್ಪ್ರಹವಾಗಿ ಸಾರ್ವಜನಿಕರಿಗೆ ಮಾಡುವ ಸೇವೆ ಎಂದು ನನಗೆ ನನ್ನ ತಂದೆ ಹೇಳುತ್ತಿದ್ದರು. ಇವತ್ತು ಸೇವೆ ಸದ್ದಿಲ್ಲದೆ ನಡೆಯಬೇಕು ಎಂದು ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ. ಮಂತ್ರಿಯಾಗಿ ಮಾಡುವುದು ಅದೊಂದು ಕರ್ತವ್ಯ. ಸೇವೆ ಎಂದರೆ ಇನ್ನೊಬ್ಬರ ಅಪೇಕ್ಷೆ ಪೂರ್ತಿ ಮಾಡೋದಲ್ಲ, ಅದು ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಅವರ ಅಗತ್ಯಗಳ ಪೂರೈಕೆ ಮಾಡಿ ಅನ್ಯರ ಆಪತ್ತಿಗೆ ನೆರವಾಗುವುದೇ ಸೇವೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಕಾಯ ವಾಚ ಮನಸ್ಸ ಮಾಡುವುದೇ ಸೇವೆ. ನಾವೆಂದೂ ಸೇವೆಗೆ ಪ್ರತಿಫಲ ಅಪೇಕ್ಷೆ ಮಾಡಬಾರದು. ಆದರೆ ಅವರ ಸೇವೆಗೆ ಮನ್ನಣೆ ಮಾಡಿ ಗೌರವಿಸುವುದು, ಅಭಿನಂದಿಸುವುದು ಸಮಾಜದ ಒಂದು ಪರಂಪರೆಯಾಗಿ ಬಂದಿದೆ. ಈಗ ನೀವು ಮಾಡುವ ಸನ್ಮಾನ, ಅಭಿನಂದನೆ ಇವತ್ತು ನನಗೆ ಸೇವೆ ಮಾಡಲಿಕ್ಕೂ ಇನ್ನೂ ಹೆಚ್ಚಿನ ಒಂದು ಉತ್ತೇಜನ ಆಗಬೇಕು. ಆ ಕಾರಣಕ್ಕಾಗಿ ಇಂದಿನ ಗೌರವ ಸನ್ಮಾನವನ್ನು ಸಂತೋಷದಿಂದ ಆತ್ಮಪೂರ್ವಕವಾಗಿ ವಿನಮ್ರವಾಗಿ ನಾನು ಸ್ವೀಕರಿಸಿದ್ದೇನೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.
ಒಳ ಮೀಸಲಾತಿ ವಿರೋಧಿಸಿ ಹಳೆ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಈ ತಿಂಗಳ 25ರಂದು ರಾಜ್ಯ ರಾಜಧಾನಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೀದರ್ ಜಿಲ್ಲೆಯಿಂದ ವಿವಿಧ ತಾಲೂಕುಗಳಿಂದ ಕೆಕೆಆರ್ಟಿಸಿ ಬಸ್ಗಳ ಮೂಲಕ ಸುಮಾರು 2,000 ಬಲಗೈ ಜಾತಿ ಸಮುದಾಯದ ಜನರು ಭಾಗವಹಿಸಲಿದ್ದಾರೆ ಎಂದು ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟದ ಕಲಬುರಗಿ ವಿಭಾಗೀಯ ಅಧ್ಯಕ್ಷರಾದ ಪ್ರದೀಪ್ ಜಂಜೀರೆ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು, ರಾಜ್ಯ ಸರ್ಕಾರ ಒಂದು ಜಾತಿಯನ್ನ ಒಲಿಸಲು ಹೋಗಿ ಇಡೀ 100 ಜಾತಿಗಳನ್ನು ತುಳಿಯಲು ಹೊರಟಿದೆ. ಪ್ರತಿಯೊಂದು ಚುನಾವಣೆಯಲ್ಲಿ ಬಲಗೈ ಜಾತಿಗಳು ಸದಾ ಕಾಂಗ್ರೆಸ್ ಸರ್ಕಾರದ ಬೆಂಬಲಕ್ಕೆ ನಿಲ್ಲುತ್ತದೆ. ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಈ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬರಲು ಬಲಗೈ ಜಾತಿಗಳ ಪರಿಶ್ರಮ ಇದೆ. ಆದರೆ ಇದೇ ಸರ್ಕಾರ ಉಂಡ ಮನೆಗೆ ದ್ರೋಹ ಬಗೆಯುವಂತೆ ಅವೈಜ್ಞಾನಿಕ ನಾಗಮೋಹನ್ ದಾಸ್ ವರದಿ ಆಧರಿಸಿ ಈ ತಿಂಗಳ 27ರಂದು ಒಳ ಮೀಸಲಾತಿ ಜಾರಿ ಮಾಡಲು ಮುಂದಾಗುವ ಮುಖೇನ ನಮ್ಮ ಮೇಲೆ ಮರಣ ಶಾಸನ ಬರೆಯಲು ಹೊರಟಿದೆ. ಇದನ್ನು ಧಿಕ್ಕರಿಸಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಲೆಂದೇ ಪೂಜ್ಯ ಜ್ಞಾನಪ್ರಕಾಶ್ ಸ್ವಾಮೀಜಿಗಳ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಎಚ್ಚರಿಸಿದರು. ಈ ಪ್ರತಿಭಟನೆ ನಮ್ಮ ಮುಂದಿನ ಪೀಳಿಗೆಗೋಸ್ಕರ ಬಹಳಷ್ಟು ಮಹತ್ವದ್ದಾಗಿದೆ. ಬಲಗೈ ಜಾತಿಗಳ ಸಮಾಜ ಬಾಂಧವರು ತಮ್ಮ ಹಕ್ಕಿಗಾಗಿ ಸ್ವಯಂ ಪ್ರೇರಿತರಾಗಿ ಮುಂದೆ ಬರಬೇಕಿದೆ. ಈ ಸರ್ಕಾರ ತರಲು ನಾನೆಷ್ಟು ಕಾರಣವಾಗಿದ್ದೀವೋ ಈ ಸರ್ಕಾರ ಬೀಳಿಸಲು ಯಾವ ತ್ಯಾಗಕ್ಕೂ ಸಿದ್ಧನಾಗುತ್ತೇವೆ. ನಮಗೆ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ನಲ್ಲಿ ಕೆಲವೊಂದು ಕಡೆ ಟಿಕೆಟ್ ಕೊಟ್ಟು ಬಾಯಿ ಮುಚ್ಚಿಸುವ ಹುನ್ನಾರ ಬಹಳಷ್ಟು ವರ್ಷಗಳಿಂದ ನಡೆಯುತ್ತಲಿದೆ. ಈಗ ತಾಳ್ಮೆ ಕೆಟ್ಟು ಒಡೆದಿದೆ. ಹಳೆ ಮೀಸಲಾತಿಯನ್ನೇ ಜಾರಿ ಮಾಡಿ ಒಳ ಮೀಸಲಾತಿ ಕೈಬಿಟ್ಟರೆ ಉತ್ತಮ, ಇಲ್ಲದಿದ್ದರೆ ತಕ್ಕ ಪಾಠ ಕಲಿಸಲಾಗುವುದೆಂದು ಜಂಜೀರೆ ಹೇಳಿದರು. ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಅರವಿಂದ್ ಕುಮಾರ್ ಅರಳಿ ಮಾತನಾಡಿ, ಪರಸ್ಪರ ಸಹೋದರತ್ವದಿಂದ ಬಲಗೈ ಹಾಗೂ ಎಡಗೈ ಜಾತಿಗಳ ನಡುವೆ ಒಳ ಮೀಸಲಾತಿಯ ಕಿಚ್ಚು ಹೊತ್ತಿಸಿ ಈ ಸರ್ಕಾರ ತಮಾಷೆ ನೋಡಲು ಮುಂದಾಗಿದೆ. ನಾಗಮೋಹನ್ ದಾಸ್ ಒಂದು ಜಾತಿಗೆ ಮಹತ್ವ ನೀಡಿ ಇಡೀ ಸಂವಿಧಾನದ ಆಶಯಗಳನ್ನು ಗಾಳಿಗೆ ತೂರಿ ಜಾತಿ ಜನಗಣತಿ ನಡೆಸಿ ವರದಿ ಸಲ್ಲಿಸಿದ್ದಾರೆ. ಇದು ಅವೈಜ್ಞಾನಿಕ ಎಂದು ಗೊತ್ತಾದರೂ ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡಲು ಹೊರಟಿರುವುದು ನಾಚಿಕೆಗೇಡಿನ ಸಂಗತಿ ಎಂದು ಹರಿಹಾಯ್ದರು. ಬಲಗೈ ಸಮುದಾಯಗಳ ಒಳ ಮೀಸಲಾತಿ ಹೋರಾಟ ಸಮಿತಿಯ ಜಿಲ್ಲಾಧ್ಯಕ್ಷ ಮಹೇಶ್ ಕೋರ್ನಾಳ್ಕರ್ ಹಾಗೂ ಸಮುದಾಯದ ಹೋರಾಟಗಾರ ಚಂದ್ರಕಾಂತ್ ನರಾಟೆ ಮಾತನಾಡಿ, 25ರಂದು ನಡೆಯಲಿರುವ ಈ ಬೃಹತ್ ಪ್ರತಿಭಟನೆಯಲ್ಲಿ ಇನ್ನೂ ಹೆಚ್ಚಿನ ಸಮಾಜ ಬಾಂಧವರು ಭಾಗವಹಿಸಿ ನಮ್ಮ ಶಕ್ತಿ ಪ್ರದರ್ಶನಕ್ಕೆ ಸಾಕ್ಷಿಯಾಗಬೇಕೆಂದು ಕರೆಕೊಟ್ಟರು. ಬಲಗೈ ಸಮುದಾಯದ ಹೋರಾಟಗಾರ ರಾಜ್ಕುಮಾರ್ ಮೂಲಭಾರತಿ, ಬಲಗೈ ಸಮುದಾಯಗಳ ಒಳ ಮೀಸಲಾತಿ ಹೋರಾಟ ಸಮಿತಿ ಸದಸ್ಯರಾದ ಪವನ್ ಮಿಠಾರೆ, ವಿನೋದ್ ಬಂದ್ಕೆ, ಅರುಣ್ ಪಟೇಲ್, ಪ್ರಮುಖರಾದ ದೇವೇಂದ್ರ ಸೋನಿ, ದಿಲೀಪ್ ಭೋಸ್ಲೆ, ದಿಲೀಪ್ ವರ್ಮಾ, ಮುಖೇಶ್ ರಾಯ್, ಶ್ರೀಕಾಂತ್ ಭವಾನಿ, ಶಂಕರ್ ಫಿರಂಗೆ, ಶರಣಪ್ಪ ರಾಜ್ಪೂರೆ, ನೀರಜ್ ಜನ್ವಾಡಕರ್, ಗೌತಮ್ ಬಗ್ದಲ್ಕರ್, ಪ್ರಕಾಶ್ ರಾವಣ್, ಸುಬ್ಬಣ್ಣ ಕರಕನಳ್ಳಿ ಪತ್ರಿಕಾಗೋಷ್ಠಿಯಲ್ಲಿದ್ದರು. ಒಳ ಮೀಸಲಾತಿ ಹೆಸರಿನಲ್ಲಿ ಬಲಗೈ ಜನಾಂಗದವರಿಗೆ ವ್ಯವಸ್ಥಿತವಾಗಿ ತುಳಿಯುವ ಒಂದು ಷಡ್ಯಂತ್ರ ಈ ರಾಜ್ಯದಲ್ಲಿ, ಈ ಸರ್ಕಾರದಲ್ಲಿ ನಡೀತಾ ಇದೆ. ಹಲವು ಬಾರಿ ನಾವು ಮನವಿ ಮುಖಾಂತರ ಹಾಗೂ ಮನವಿ ರಾಜ್ಯದಾಗಲಿ ಅಥವಾ ನಮ್ಮ ರಾಜ್ಯಾಧ್ಯಕ್ಷರುಗಳಾಗಲಿ ಬಹಳಷ್ಟು ಸಭೆಗಳನ್ನು ನಡೆಸಿ ಈ ಕುತಂತ್ರದಿಂದ ಹೇಗಾದರೂ ಮಾಡಿ ನಮ್ಮ ಸಮುದಾಯವನ್ನು ರಕ್ಷಿಸಬೇಕಂತ ಭಾಳಷ್ಟು ವಿಷಯಗಳು ಚರ್ಚೆ ಆದ್ರೂ ಕೂಡ ಮತ್ತೆ ಪದೇ ಪದೇ ಒಂದು ಸಮುದಾಯ ಓಲೈಕೆಗೋಸ್ಕರ, ಮಾದಿಗ ಸಮುದಾಯದ ಓಲೈಕೆಗೋಸ್ಕರ ನಮ್ಮ ರಾಜ್ಯದಲ್ಲಿ ಬಲಗೈ ಜನಾಂಗದವರಿಗೆ ತುಳಿಯುವಂಥ ಕೆಲಸ ಈ ಸರ್ಕಾರ ಮಾಡ್ತಾಯಿದೆ. ಅದಕ್ಕೆ ಈ ಸರ್ಕಾರಕ್ಕೆ ನಾವು ಯಾವ ರೀತಿ ಬಿಸಿ ಮುಟ್ಟಿಸ್ಬೇಕು, ಈ ಸರ್ಕಾರದಲ್ಲಿ ನಮ್ಮ ಪಾಲೇನಿದೆ, ನಮ್ಮ ಓಟಿನ ಹಕ್ಕೇನಿದೆ, ಈ ಸರ್ಕಾರ ಯಾವ ಸಮುದಾಯದಿಂದ ಈ ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇದೆ ಅನ್ನೋದು ಈ ಒಂದು ಪ್ರತಿಭಟನೆ ಮುಖಾಂತರ ನಾವು ತೋರಿಸುವುದು ಬಹಳ ಅವಶ್ಯಕತೆಯಾಗಿದೆ. ಮೇಲೆ ಎಲ್ಲ ರಾಜ್ಯದಲ್ಲಿ ಒಳ ಮೀಸಲಾತಿ ಇನ್ನೂ ಕಂಪ್ಲೀಟಾಗಿ ಯಾವ ರಾಜ್ಯದಲ್ಲೂ ಕೂಡ ಇದಕ್ಕೊಂದು ನಿರ್ದಿಷ್ಟವಾದ ನಿರ್ಧಾರವಾಗಿ ಒಳ ಮೀಸಲಾತಿ ಯಾರಿಗೂ ನ್ಯಾಯ ಸಿಕ್ಕಿಲ್ಲ. ಅದೇ ರೀತಿ ಸಂವಿಧಾನದ ಅಂಶಗಳು ಬೇರೆ ಇದೆ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಏನು ವರದಿ ಮಾಡಿದಾರ ಆ ವರದಿ ಕೂಡ ಬೇರೆ ಇದೆ. ಇವಾಗ ನಾವು ಮಾದಿಗ ಸಮುದಾಯದವರು ಹೋರಾಟ ಮಾಡಿದ ನೋಡು ನಾವು ಸುಮ್ಮನೆ ಕೂತ ಅಂದರೆ ಅದು ಒಪ್ಪಣ್ಣ ಆಗ್ತದೆ. ಈಗಾಗಲೇ ನಾವು ಹಲವು ಸಾರಿ ಸರ್ಕಾರಕ್ಕೆ ಒತ್ತಾಯ ಮಾಡಿ ಈಗೇನು ಈ ನಮ್ಮ ನಾಗಮೋಹನ್ ದಾಸ್ ವರದಿಯನ್ನು ಕೊಟ್ಟಿದೆ, ಇದು ಅವೈಜ್ಞಾನಿಕವಾಗಿದೆ, ಇದನ್ನು ತಿರಸ್ಕಾರ ಮಾಡಿ ಇದನ್ನು ಯಾವುದೇ ಕಾರಣಕ್ಕೂ ಒಪ್ಪಿಗೆ ಮಾಡಬೇಡ್ರಿ ಅಂತ ಹೇಳಿ ಒತ್ತಾಯ ಕೂಡ ಮಾಡಿದೆವು. ಆದರೂ ಕೂಡ ಕೆಲವರ ಒಂದು ಷಡ್ಯಂತ್ರದಿಂದ ಇದು
ಜಾರಿ ಮಾಡಲು ಹೊರಟಿದ್ದಾರೆ. ಇದ್ರಾಗೇನು ರೋಸ್ಟರ್ ಬಿಂದು ಮಾಡಿದ್ದಾರೆ ABC. ಇದರಿಂದ ಬಲಗೈ ಸಮುದಾಯಕ್ಕೆ ಭಾಳ ಹೊಡೆತ ಬೀಳ್ತಾ ಇದೆ. ಯಾಕಂದರೆ ಇದು ಜಾತಿ ಜನಸಂಖ್ಯೆ ಹೆಚ್ಚಿದೆ, ಅವ್ರ ಜಾತಿ ಜನಸಂಖ್ಯೆ ಕಡಿಮೆ ತೋರಿಸಿದ್ದಾರೆ ನಾಗಮೋಹನ್ ದಾಸ್ ಅವರು. ಇದು ಭಾಳ ಅವೈಜ್ಞಾನಿಕ ಇದೆ. ಇದಕ್ಕಾಗಿ ಈ ವರದಿಯನ್ನು ತಿರಸ್ಕಾರ ಮಾಡಿ ಹಳೆಯ ಪದ್ಧತಿಯನ್ನೇ ಮುಂದುವರ್ಸ್ಕೊಂಡು ಹೋಗಬೇಕು. ಈ ಮುಂದೆ ಬರುವ ದಿನಗಳಲ್ಲಿ ಈ ರೋಸ್ಟರ್ ಬಿಂದು ಮಾಡಬೇಕು, ABC ಮಾಡಬೇಕಾದ್ರೆ ಕಾನೂನಾತ್ಮಕವಾಗಿ ಯಾವ ರೀತಿ ಮಾಡಬೇಕು ಅನ್ನೋಂಥ ಚರ್ಚೆ ಮಾಡಿ ಮಾತ್ರ ಮಾಡಬೇಕು ಅನ್ನೋ ಒತ್ತಾಯದಿಂದ ಇವತ್ತು ಬರುವ 25ನೇ ತಾರೀಕು ಅಂದರೆ ನಾಡಿದ್ದು ಫ್ರೀಡಮ್ ಪಾರ್ಕ್ನಲ್ಲಿ ಬೃಹತ್ ಒಂದು ಪ್ರತಿಭಟನೆ ರ್ಯಾಲಿ. ಇದು ರ್ಯಾಲಿ ಏನಂದ್ರೆ ಸರ್ಕಾರ ಮೇಲೆ ಒತ್ತಡ ಇರಲ್ಲ. ಯಾಕಂದರೆ ಈ ಅವೈಜ್ಞಾನಿಕವಾದ ನಾಗಮೋಹನ್ ದಾಸನ ವರದಿ ಇದೆ, ಇದರ ಆಧಾರ ಮೇಲೆ ABC ರೋಸ್ಟರ್ ಬಿಂದು ಮಾಡಿದ್ದಾರೆ. ಇದನ್ನು ರದ್ದು ಮಾಡಿ ಹಳೆಯದ ಏನು ಮಾಡಬೇಕಂತ ಈಗಾಗಲೇ ರಾಜ್ಯಪಾಲರು ಒಪ್ಪಿಗೆ ಕೊಟ್ಟಿದ್ದಾರೆ. ಇನ್ನು ಈಗ 54,000 ಏನು ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದೇ ಪದ್ಧತಿಯನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು. ಬರೀ ಜ್ಞಾನಪ್ರಕಾಶ್ ಸ್ವಾಮೀಜಿಯವರು ಒಬ್ಬರೇ ಮಾಡಿದ್ರೆ ಆಗಲ್ಲ. ಇಡೀ ಪ್ರತಿಯೊಬ್ಬ ಹೋರಾಟಗಾರ, ಪ್ರತಿಯೊಬ್ಬ ನೌಕರರು ನಾವೆಲ್ಲರೂ ಸೇರಿ ಮಾಡಿದಾಗ ಮಾತ್ರ ನಾವು ಯಶಸ್ವಿ ಆಗಲಿಕ್ಕೆ ಸಾಧ್ಯ. ಎಲ್ಲಿ ಹೋದರೆ ಈ ಸರ್ಕಾರ ಅವ್ರಿಗೆ ಗೊತ್ತಾಗಿದೆ, ಇವರು ಒಂದು ಡೈರೆಕ್ಟರು, ಒಂದು ನಿಗಮ ಮಂಡಳಿ, ಇವರು ಒಂದು ZP ಟಿಕೆಟು, MLA ಟಿಕೆಟ್ ಸಲ್ಲಿದ್ದು ಇವರು ಮೌನ ವಹಿಸ್ತಾರೆ. ಯಾರೇ ಹೋರಾಟ ಮಾಡಬೇಕಾದ್ರೂ ಸಾರ್ವಜನಿಕರೇ ಹೋರಾಟ ಮಾಡಬೇಕನ್ನೋದು ಸ್ಪಷ್ಟವಾಗಿ ಈಗ ಕಾಣ್ತಾ ಇದೆ. ಮಾದಿಗ ಸಮುದಾಯದ ಎಲ್ಲ ಮಂತ್ರಿಗಳು ಹೋರಾಟ ಮಾಡ್ತಾರೆ, ಮುಖ್ಯಮಂತ್ರಿಗಳು ಪದೇ ಪದೇ ಒತ್ತಡ ಮಾಡ್ತಾರೆ. ಅದು ನಮ್ಮ ಸಮುದಾಯದ ನಾಯಕರುಗಳು ಯಾರೂ ಹೊರಗೆ ಬರ್ತಾ ಇಲ್ಲ. ಓಪನ್ ಆಗಿ ಬರಬೇಕು. ಯಾಕಂದರೆ ಸ್ವಜಾತಿ ನಿಷ್ಠೆ, ಸ್ವಜಾತಿ ಪ್ರೇಮ ಇದ್ಕೊಂಡು ನೀವು ಎಲ್ಲ ಜಾತಿಯವರಿಗೂ ಗೌರವ ಕೊಡ್ರಿ, ಎಲ್ಲ ಜಾತಿಯವ್ರದ್ದು ಕೆಲಸ ಮಾಡಿರಿ. ಅದು ಸ್ವಜಾತಿದು. ಯಾಕಂದ್ರೆ ಇವತ್ತು ನಾವು ಮೌನ ವಹಿಸಿದ್ದೇವೆ ಅಂದ್ರೆ ಇಡೀ ಮುಂದಿನ ದಿನಗಳಲ್ಲಿ ಸಾವಿರಾರು ವರ್ಷಗಳ ಕಾಲ ನಮ್ಮ ಮುಂದಿನ ಪೀಳಿಗೆಗೆ, ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ನಾವೆಲ್ಲರೂ ಮೋಸ ಅನ್ಯಾಯ ಮಾಡ್ದಂಗೆ ಆಗ್ತದೆ. ಹಾಗಾಗಿ ಕಳಕಳಿ ಮನವಿ ಮಾಡ್ಕೋತೀವಿ. ಬೀದರ್ ಜಿಲ್ಲೆಯಿಂದ ಟ್ರೈನ್ಗಳ ಮೂಲಕ, ವ್ಯಾನ್ಗಳ ಮೂಲಕ, ನಮ್ಮ ಬಸ್ಗಳ ಮೂಲಕ ಎಷ್ಟೋ ಜನ ಹೋರಾಟಗಾರರು ಅವ್ರವ್ರ ವೆಹಿಕಲ್ಗಳು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹಂಗಾಗಿ ಈ ಒಂದು ಹೋರಾಟ ಯಶಸ್ವಿ ಆಗಬೇಕು. ಒಂದು ವೇಳೆ ನಮಗೇನಾದರೂ ಅನ್ಯಾಯ ಆದರೆ ನಾವು ಯಾವುದೇ ಕಾರಣಕ್ಕೆ ಬಲಗೈ ಸಮುದಾಯ ಸುಮ್ಮನೆ ಇರಲು ಸಾಧ್ಯ ಇಲ್ಲ. ಇಡೀ ಕರ್ನಾಟಕ ಬಂದ್ ಮಾಡುವಂಥ ಶಕ್ತಿ ಬಲಗೈ ಸಮುದಾಯಕ್ಕಿದೆ. ಸರ್ಕಾರ ಕೂಡ ಪತನ ಮಾಡುವಂಥ ಶಕ್ತಿ ಕೂಡ ಬಲಗೈ ಸಮುದಾಯಕ್ಕಿದೆ. ಒಂದು ಸಮುದಾಯದ ನಾಯಕರ ಬಗ್ಗೆ ಆಗಲಿ ಅಥವಾ ಮುಖಂಡರ ಬಗ್ಗೆ ಆಗಲಿ ಅವಹೇಳನಕಾರಿ ಮಾತುಗಳನ್ನು ಆಡೋದಾಗಲಿ, ಫೇಸ್ಬುಕ್ಗಳಲ್ಲಿ ಲೈವ್ ಬಂದು ಇನ್ಯಾರಿಗೂ ನೋವು ಉಂಟಾಗ್ತಕ್ಕಂಥ ಭಾಷಣ ಅಥವಾ ಮಾತುಗಳನ್ನಾಗಲಿ ದಯವಿಟ್ಟು ನಿಲ್ಲಿಸ್ರಿ. ಇದು ಎಲ್ಲ ಸಮಾಜದ ಮುಖಂಡರಾಗಲಿ ಮತ್ತು ಸಾರ್ವಜನಿಕರಾಗಲಿ ತಿಳ್ಕೊಬೇಕು. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಬೆಂಗಳೂರು 24ನೇ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಕ್ಕೆ ಸಿದ್ದಾರೆಡ್ಡಿ ಫೌಂಡೇಶನ್ನ ಅಧ್ಯಕ್ಷರಾದ ಗುರಮ್ಮ ಸಿದ್ದಾರೆಡ್ಡಿ ಅವರು ಅಭಿನಂದನಾ ಕುರಿತು ಅರಣ್ಯ ಪರಿಸರ ಮತ್ತು ಜೀವಶಾಸ್ತ್ರ ಸಚಿವರು ಹಾಗೂ ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಅವರು ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷತೆಯು ಅತಿದೊಡ್ಡ ಹೊಣೆಗಾರಿಕೆಯಾಗಿದ್ದು ಈ ಜವಾಬ್ದಾರಿ ಚಿಕ್ಕ ವಯಸ್ಸಿನಿಂದಲೇ ಈಶ್ವರ್ ಖಂಡ್ರೆ ಅವರಿಗೆ ಲಭಿಸಿದೆ. ಭಾಲ್ಕಿ ಕ್ಷೇತ್ರದಿಂದ 4 ಬಾರಿ ಶಾಸಕರಾಗಿ 2 ಬಾರಿ ಸಚಿವರಾಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷರಾಗಿ ಸೇವೆ ಸಲ್ಲಿಸುವ ಅವಕಾಶ ದೊರಕಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಲಿ ಎಂದು ದೇವರು ಅವರಿಗೆ ಆಯು ಆರೋಗ್ಯ ಕೊಟ್ಟು ಕಾಪಾಡಲಿ. ಈ ಮೂಲಕ ಅವರು ಇನ್ನಷ್ಟು ಉತ್ತುಂಗಕ್ಕೇರಲಿ ಎಂದು ಗುರಮ್ಮ ಸಿದ್ದಾರೆಡ್ಡಿ ಶುಭ ಹಾರೈಸಿದ್ದರು. ಜನಮೆಚ್ಚಿದ ನಾಯಕರು, ಕ್ರಿಯಾಶೀಲರು, ಚೈತನ್ಯಮಯಿಗಳು ಆದಂಥ ಶ್ರೀ ಈಶ್ವರ್ ಖಂಡ್ರೆ ಅವರಿಗೆ 24ನೇ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರನ್ನಾಗಿ ಮಾಡಿದ್ದು ನಮಗೆಲ್ಲರಿಗೂ ಬಹಳ ಸಂತೋಷವನ್ನು ಉಂಟು ಮಾಡಿದೆ. ಅವರು ಸಮಾಜದ ಹಿತಚಿಂತಕರು, ಸಮಾಜದ ಅಭಿವೃದ್ಧಿಯ ಬಗ್ಗೆ, ಸಮಾಜದ ಏಳಿಗೆಯ ಬಗ್ಗೆ ಸದಾ ಹೆಣಗಾಡುವಂಥವರಾಗಿದ್ದಾರೆ. ಅವರು ಇನ್ನೂ ಹೆಚ್ಚಿನ ಸೇವೆಯನ್ನು ಮಾಡಲಿ, ಎತ್ತರಕ್ಕೆ ಬೆಳೀಲಿ ಅಂತ ನಾನು ಒಂದು ಶುಭ ಹಾರೈಕೆಯನ್ನು ಕೋರ್ತೇನೆ. ನನಗಷ್ಟೇ ಅಲ್ಲ, ಇಡೀ ರಾಜ್ಯದ ಜನತೆ ತುಂಬ ಸಂತೋಷದಿಂದ ಕುಣಿದು ಕುಪ್ಪಳಿಸುತ್ತಿದ್ದಾರೆ. ಇವತ್ತಿನ ದಿವಸ ಅವರಿಗೆ ಅಭಿನಂದನಾ ಸಮಾರಂಭದ ದಿವಸ ನಾನು ಅವರಿಗೆ ಮತ್ತೊಮ್ಮೆ ಎಲ್ಲರ ಪರವಾಗಿ, ಜಿಲ್ಲೆಯ ಜನತೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಾನು 2 ಮಾತು ಮುಗಿಸ್ತೇನೆ. ನಮ್ಮ ಸಮಾಜಕ್ಕೆ ಸಾಮಾಜಿಕ ನ್ಯಾಯ ಹಾಗೂ ಮೀಸಲಾತಿ ನೀಡುವಂತೆ ಮಾಜಿ ವಿಧಾನ ಪರಿಷತ್ ಸದಸ್ಯರು ಹಾಗೂ ವಿಶ್ವಕರ್ಮ ಮಹಾಸಭಾದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ
ಕೆಪಿ ನಂಜುಂಡಿ ಆಗ್ರಹಿಸಿದ್ದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು, ಕಳೆದ 25 ವರ್ಷಗಳಿಂದ ಈ ರಾಜ್ಯದ ಮೂಲೆ ಮೂಲೆಗಳಿಗೆ ತೆರಳಿ ನಮ್ಮ ಸಮಾಜ ಬಾಂಧವರಿಗೆ ಎಚ್ಚರಿಸುವ ಕಾರ್ಯ ಮಾಡುತ್ತಿದ್ದೇವೆ. ಸಾಮಾಜಿಕ, ಆರ್ಥಿಕ ಹಾಗೂ ಶೈಕ್ಷಣಿಕವಾಗಿ ಹಿಂದುಳಿದ ನಮ್ಮ ಸಮಾಜವನ್ನು ಈ ರಾಜ್ಯ ಆಳಿದ ಎಲ್ಲ ಸರ್ಕಾರಗಳು ನಮ್ಮನ್ನ ಕಡೆಗಣಿಸಿವೆ. ಈ ಹಿಂದೆ ತಾನು ಎಂಎಲ್ಸಿ ಇದ್ದಾಗ ಮೇಲ್ಮನವಿಯಲ್ಲಿ ನಡೆಸಿದ ಹೋರಾಟದ ಪ್ರತಿಫಲವಾಗಿ ವಿಶ್ವಕರ್ಮ ಸಮಾಜ ಅಭಿವೃದ್ಧಿ ನಿಗಮ ಜಕಣಾಚಾರಿ ಜಯಂತಿ ಹಾಗೂ ವಿಶ್ವಕರ್ಮ ಜಯಂತಿಗಳನ್ನು ಆಚರಿಸಲು ಸರ್ಕಾರ ಮುಂದೆ ಬಂತು. ದುರಂತವೆಂದರೆ ಇತ್ತೀಚೆಗೆ ತಿಂಥಣಿಯಲ್ಲಿ ಜರುಗಿದ ಮೌನೇಶ್ವರ ಜಾತ್ರೆಯಲ್ಲಿ ಮೂಲಭೂತ ಸೌಕರ್ಯದ ಕೊರತೆ ಎದ್ದು ಕಾಣುತ್ತಿತ್ತು. ಅಲ್ಲಿ ಮಹಿಳೆಯರ ಸ್ನಾನ ಮಾಡಿ ಬಟ್ಟೆ ಬದಲಿಸಲು ಸಹ ವ್ಯವಸ್ಥೆ ಇರದೇ ಇರುವುದು ವಿಪರ್ಯಾಸ. ಪ್ರತಿ ವರ್ಷ ಜರುಗುವ ಹಂಪಿ ಉತ್ಸವದಲ್ಲಿ ನಮ್ಮ ಸಮಾಜದ ಯಾವೊಬ್ಬ ಸ್ವಾಮೀಜಿಗಳಿಗೆ ವೇದಿಕೆಗೆ ಆಹ್ವಾನಿಸುವುದಿಲ್ಲ. ಹಂಪಿಯಲ್ಲಿನ ಕಲ್ಲಿನ ರಥದ ಆದಿಯಾಗಿ ಅಲ್ಲಿನ ಶಿಲಾಶಾಸನಗಳು, ಮಂದಿರಗಳನ್ನು ನಾವು ಬೆವರು ಹಾಗೂ ರಕ್ತ ಸರಿಸಿ ಕಟ್ಟಿದ್ದೇವೆ. ಆದರೂ ನಮಗೆ ಅಲ್ಲಿ ಜಾಗವಿಲ್ಲ. ಈ ದೇಶದಲ್ಲಿ ಬಡಿಗತನ, ಕಮ್ಮಾರಿಕೆ ಸೇರಿದಂತೆ ನಮ್ಮ 5 ಕಸುಬುಗಳು ಜೀವಂತವಾಗಿರಬೇಕೆಂದರೆ ನಮಗೆ ನ್ಯಾಯ ಕೊಡಬೇಕೆಂದು ಕರೆ ಕೊಟ್ಟರು. ಚಾಮರಾಜನಗರ ಹಾಗೂ ಮಂಗಳೂರಿನಲ್ಲಿ ನಮ್ಮ ಸಮಾಜವನ್ನು ಎಸ್ಟಿಗೆ ಸೇರಿಸಲಾಗಿದೆ. ಉಳಿದ ಕಡೆ 2A ಪಟ್ಟಿಯಲ್ಲಿದೆ. ಹಿಂದೆ ದೇವರಾಜ ಅರಸು ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಹಾವನೂರು ವರದಿ ಜಾರಿ ಮಾಡಿ ನಮ್ಮ ಸಮಾಜವನ್ನು ಎಸ್ಟಿ ಜಾತಿಗೆ ಸೇರಿಸದೆ OBC ಪಟ್ಟಿಯಲ್ಲಿಯೇ ಉಳಿಸಿದ್ದರು. ಅವಾಗಿನಿಂದ ಇಲ್ಲಿಯವರೆಗೆ ನಮ್ಮ ಸಮಾಜದ ಒಬ್ಬರೂ ಸಹ IAS, IPS ಆಗಲಿಲ್ಲ. ಶಿಕ್ಷಣಕ್ಕೆ ಮಹತ್ವ ನೀಡಿದೆ ನಮ್ಮ ಸಮಾಜ ಇಂದು ಬಹಳಷ್ಟು ಹಿಂದುಳಿಯಲು ಕಾರಣವಾಗಿದೆ. ನಾಗಮೋಹನ್ ದಾಸ್ ವರದಿಯಲ್ಲಿ ಸಹ ನಮ್ಮ ಸಂಖ್ಯೆಯನ್ನು ಕಡಿಮೆ ತೋರಿಸಲಾಗಿದೆ. ಒಟ್ಟಾರೆ ಎಲ್ಲ ಕಡೆಯಿಂದ ನಮಗೆ ಮೋಸವಾಗುತ್ತಲೇ ಬರುತ್ತಿದ್ದು, ಸಿದ್ದರಾಮಯ್ಯ ಸರ್ಕಾರ ನಮ್ಮ ಸಮಾಜದ ಬೇಡಿಕೆಗಳನ್ನು ಮನ್ನಿಸಿ ನಮಗೆ ಮೀಸಲಾತಿ ಜೊತೆಗೆ ಸಾಮಾಜಿಕ ನ್ಯಾಯ ದೊರಕಿಸಿಕೊಡುವಂತೆ ನಂಜುಂಡಿ ಒತ್ತಾಯಿಸಿದ್ದರು. ಬೀದರ್ ಹಾಗೂ ಸುಲೆಪೇಟ್ ಏಕದಂಡಿಗೆ ಮಠದ ಪೂಜ್ಯ ದೊಡ್ಡೇಂದ್ರ ಸ್ವಾಮಿ, ವಿಶ್ವಕರ್ಮ ಮಹಾಸಭಾದ ಗೌರವಾಧ್ಯಕ್ಷ ಜಯಪ್ರಕಾಶ್ ಪೊದ್ದಾರ್, ಜಿಲ್ಲಾಧ್ಯಕ್ಷ ದತ್ತಾತ್ರೇಯ ವಿಶ್ವಕರ್ಮ ಹಿಪ್ಪಳಗಾಂವ್, ಯುವ ಅಧ್ಯಕ್ಷ ಪ್ರಶಾಂತ್ ವಿಶ್ವಕರ್ಮ, ಮಹಿಳಾ ಗೌರವಾಧ್ಯಕ್ಷೆ ಅಂಬುಜಾ KM ವಿಶ್ವಕರ್ಮ, ಮಹಿಳಾ ಜಿಲ್ಲಾಧ್ಯಕ್ಷೆ ಸುಲೋಚನಾ G ವಿಶ್ವಕರ್ಮ, ಜಕಣಾಚಾರಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಸಂಜೀವ್ ಕುಮಾರ್ ಸೋನರ್, ವಿಶ್ವಕರ್ಮ ಧರ್ಮ ವರ್ಧಿನಿ ಸಂಘದ ಶ್ರೀನಿವಾರ್ ವಿಶ್ವಕರ್ಮ ಹಾಗೂ ಇತರರು ಪತ್ರಿಕಾಗೋಷ್ಠಿಯಲ್ಲಿದ್ದರು. ಈ 5 ಕಸುಬುಗಳಿಗೆ ಯಾವುದೇ ಲಕ್ಷಣಗಳು ಕೂಡ ಇಲ್ಲ ಹಳ್ಳಿಯಿಂದ ಬಂದಿರೋದಕ್ಕೆ ಅಂತ ವರದಿ ಕೊಡ್ತಾರೆ. ಮೊನ್ನೆ ನಿಮ್ಗೆ ಗೊತ್ತಿರಬೇಕು. ಅದನ್ನು ಇಡೀ ಸಮಾಜ ನಾವು ತಿರಸ್ಕಾರ ಮಾಡ್ತೇವೆ. ನಿಮ್ಗಳಿಗೆ ಗೊತ್ತಿರೋ ಹಾಗೆ ಈ ಕಬ್ಬಿಣ ಕೆಲಸ ಮಾಡೋರು, ಮರಗೆಲಸ ಮಾಡೋರು, ಚಿನ್ನ ಬೆಳ್ಳಿ ಕೆಲಸ ಮಾಡೋರು, ಶಿಲ್ಪಿಗಳೆಲ್ಲನೂ ಕೂಡ ಹಳ್ಳಿ ಪ್ರಾಂತ್ಯದಿಂದ ಬಂದಂಥವ್ರು. ಅಂದರೆ ಅದರ ಅರ್ಥ ಗುಡ್ಡಗಾಡಿಂದ ಬಂದಂಥವ್ರು ಈ ಸಮಾಜ. ಈ ಕೆಲವು 41 ಉಪಪಂಗಡಗಳಲ್ಲಿ ಕೆಲವೊಂದು ನಮ್ಮ ಉಪಪಂಗಡಗಳಿಗೆ ಕೊಡದೆ ಹೋಗ್ಬೋದು. ಆದರೆ ಮರಗೆಲಸ, ಕಬ್ಬಿಣದ ಕೆಲಸ ಮಾಡೋವಂಥವ್ರಿಗೆ ಕಂಪಲ್ಸರಿಯಾಗಿ ಆ ಮೀಸಲಾತಿಗೆ ಅರ್ಹರವರು. ಇವತ್ತಿಗೂ ಈ ರಾಜ್ಯದಲ್ಲಿ ಯಾರೂ ಕಬ್ಬಿಣದ ಕೆಲಸ ಮಾಡೋರ ಮಕ್ಕಳು IAS ಆಗಲಿಲ್ಲ, IPS ಆಗಲಿಲ್ಲ, ಒಂದು ಒಳ್ಳೆ ಅಧಿಕಾರಿ ಆಗಲಿಲ್ಲ ಇವತ್ತಿಗೂ ಕೂಡ. ಅದರ ಅರ್ಥ ಈ ಸಮಾಜ ಇಷ್ಟೊಂದು ಕೊಡುಗೆಗಳನ್ನು ಈ ದೇಶಕ್ಕೆ ಕೊಟ್ಟರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರ್ತಕ್ಕ ಹಾಗೆ, ಸಂವಿಧಾನದಲ್ಲಿ ಇರೋ ಹಾಗೆ ಸಾಮಾಜಿಕ ನ್ಯಾಯವನ್ನು ಶೋಷಣೆಗೊಳಪಟ್ಟಂಥ ಸಮಾಜಗಳಿಗೆ ಕೊಡಬಾರ್ದು ಅನ್ನೋದಾದರೆ, ಕಾಯಕ ಸಮಾಜಗಳನ್ನು ಮಾಡುವಂಥ ಈ ಹಿಂದುಳಿದ ವರ್ಗದಲ್ಲಿರ್ತಕ್ಕಂಥ ಸಣ್ಣ ಸಣ್ಣ ಸಮಾಜಗಳ ಕತೆ ಏನು? ಜೈ ಭರತ ಮಾತಾ ರಾಷ್ಟ್ರೀಯ ಸೇವಾ ಸಮಿತಿ ವತಿಯಿಂದ ಕಾಶಿ ವಾರಣಾಸಿಯ ಚೌಕಾಘಾಟ್ನ ಅಲಂ ರಸ್ತೆಯಲ್ಲಿನ ಪದ್ಮಭೂಷಣ ಗಿರಿಜಾದೇವಿ ಸಾಂಸ್ಕೃತಿಕ ಸಂಕುಲ ಮಕರಬೋಲದಲ್ಲಿ ಅಮರ ಬಲಿದಾನ ದಿನವನ್ನು ಸೋಮವಾರ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ದೇಶದ ಸ್ವಾತಂತ್ರ್ಯಕ್ಕಾಗಿ ಬಲಿದಾನ ನೀಡಿದ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್, ಸಂಗೊಳ್ಳಿ ರಾಯಣ್ಣ ಮೊದಲಾದ ಮಹಾಪುರುಷರ ಕುಟುಂಬಗಳ ಸದಸ್ಯರನ್ನು ಗೌರವಿಸಲಾಯಿತು. ಭಾರತ್ ಮಾತಾ ಕಿ ಜೈ, ಭಗತ್ ಸಿಂಗ್, ಸುಖದೇವ್, ರಾಜ್ಗುರು ಅವರಿಗೆ ಜಯವಾಗಲಿ ಎಂಬ ಇತ್ಯಾದಿ ಘೋಷಣೆಗಳು ಮುಗಿಲು ಮುಟ್ಟಿದ್ದವು. ಕರ್ನಾಟಕ, ತಮಿಳುನಾಡು, ಕೇರಳ, ಒರಿಸ್ಸಾ, ಮಹಾರಾಷ್ಟ್ರ, ಆಂಧ್ರಪ್ರದೇಶ, ತೆಲಂಗಾಣ, ಗುಜರಾತ್, ಮಧ್ಯಪ್ರದೇಶ, ರಾಜಸ್ಥಾನ್ ಸೇರಿದಂತೆ ವಿವಿಧೆಡೆಯ ಅಪಾರ ಭಕ್ತರು ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ಈ ಹಿಂದೆ ಬೆಂಗಳೂರು, ನಾಂದೇಡ್, ಪಂಜಾಬ್, ನವದೆಹಲಿ, ರಾಮೇಶ್ವರಂನಲ್ಲಿ ಅಮರ ಬಲಿದಾನ ದಿನ ಆಚರಿಸಿದ್ದ ಜೈ ಭರತ ಮಾತಾ ರಾಷ್ಟ್ರೀಯ ಸೇವಾ ಸಮಿತಿಯು ಈ ಬಾರಿ ಕಾಶಿಯಲ್ಲಿ ಕಾರ್ಯಕ್ರಮ ಸಂಘಟಿಸಿತ್ತು. ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ್ದವರ ಸ್ಮರಣೆ ಹಾಗೂ ದೇಶದ ಜನರಲ್ಲಿ ದೇಶ ಪ್ರೇಮ ಜಾಗೃತಗೊಳಿಸಲು ಪ್ರತಿ ವರ್ಷ ವಿವಿಧೆಡೆ ಅಮರ ಬಲಿದಾನ ದಿನ ಕಾರ್ಯಕ್ರಮ ಆಯೋಜಿಸಲಾಗುತ್ತಿರುವ ಜೈ ಭಾರತ ಮಾತಾ ರಾಷ್ಟ್ರೀಯ ಸೇವಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷ ಹವ ಮಲ್ಲಿನಾಥ್ ಮಹಾರಾಜರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಗಣ್ಯರು ಮೆಚ್ಚುಗೆ ವ್ಯಕ್ತಪಡಿಸಿದ್ದರು. ಹವ ಮಲ್ಲಿನಾಥ ಮಹಾರಾಜರು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಶಿವಾನಂದ್ ಹಿರೇಮಠ್, RK ಸ್ವಾಮಿ ಜಂಗಂವಾಡಿ, ವಾರಣಾಸಿ ACP ಪ್ರವೀಣ್ ಯಾದವ್,
ಎಎಸ್ಪಿ ಉದ್ಧವರಾಜ್ ಪ್ರಮುಖರಾದ ಶಾಜಿರಾವ್ ಪಾಟೀಲ್, ಗುರುಸಿದ್ದಪ್ಪ, ದಾಸೇರಾವ್ ಹಂಬರ್ಡೆ, ಜೈ ಭರತ ಮಾತಾ ರಾಷ್ಟ್ರೀಯ ಸೇವಾ ಸಮಿತಿಯ ಭಾಲ್ಕಿ ತಾಲೂಕು ಅಧ್ಯಕ್ಷ ಪಪ್ಪು ಪಾಟೀಲ್ ಖಾನಾಪುರ್, ಬಾಬುರಾವ್ ಬೆಂಗಳೂರು, ವೈಜನಾಥ್ ಝಳಕಿ, ಮಲ್ಲಿಕಾರ್ಜುನ್ ಸಾರ್ವಾಡ್, ಸಂದೇಶ್ ಪವಾರ್, ಗಣಪತಿ ಸಕ್ರೆಪ್ನೋ, ಸಿದ್ಧಾರ್ಥ್ ತಲಾರೆ, ಶಿವಕುಮಾರ್ ಮದ್ನೂರ್, ಗಂಗಾಧರ್ ಶಾಸ್ತ್ರಿ, ಮಾಣಿಕ್ ಮೇತ್ರೆ, ನಾಗೇಶ್ ಬೇಮುಳ್ಖೇಡ, ಪ್ರಕಾಶ್ ಶಂಭು, ಅರುಣ್ ಬಬಲಾದಕರ್, ಮುಂಬೈ ಕೀರ್ತಿ ಶರ್ಮಾ, ಮಂಜುನಾಥ್ ಬಿರಾದರ್, ಶ್ರೀಶೈಲ್ ಚಳಿಗೇರಿ, ವಿಜಯ್ ಪಾಟೀಲ್, ಸುರೇಶ್ ಮೇತ್ರೆ ಸುಲ್ಲಾಪುರ್, ಸೋಮನಾಥ್ ಸಾಕ್ರೆ, ಮಲ್ಲಿಕಾರ್ಜುನ್ ಎಂಟಮನಿ, ಸುಶೀಲಾ ಹತ್ತಿ ಮತ್ತಿತರರು ಪಾಲ್ಗೊಂಡಿದ್ದರು. ಅಮರ ಬಲಿದಾನ ದಿನಾಚರಣೆ ಅಂಗವಾಗಿ ಜೈ ಭರತ ಮಾತಾ ರಾಷ್ಟ್ರೀಯ ಸೇವಾ ಸಮಿತಿಯಿಂದ ಕಲಬುರಗಿ ಜಿಲ್ಲೆಯ ಆಳಂದ್ ಸಮೀಪದ ಜೈ ಭರತ ಮಾತಾ ಮಂದಿರದಿಂದ ಕಾಶಿವರೆಗೆ ವಾಹನಗಳ ಮಹಾರ್ಯಾಲಿ ಹಮ್ಮಿಕೊಳ್ಳಲಾಗಿತ್ತು. ವಿವಿಧೆಡೆಯ ನೂರಾರು ದೇಶಭಕ್ತರು ವಾಹನಗಳ ಮಹಾರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದರು. ಸಮಿತಿಯಿಂದ ವಾಹನ ರ್ಯಾಲಿಯಲ್ಲಿ ಪಾಲ್ಗೊಂಡ ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ದೇಶಭಕ್ತರಿಗೆ ವಸತಿ ಹಾಗೂ ಸ್ವಾದಿಷ್ಟ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು. ಇಂದಿನ ತರುಣರು ಮೊಬೈಲ್ ವ್ಯಸನ ಹಾಗೂ ಉದ್ಯೋಗಕ್ಕಾಗಿ ಬೇರೆ ಭಾಷಾ ರಾಜ್ಯಗಳಿಗೆ ವಲಸೆ ಹೋಗುತ್ತಿರುವ ಕಾರಣಗಳಿಂದ ಕನ್ನಡ ಭಾಷೆ ಮತ್ತು ಸಂಸ್ಕೃತಿಯಿಂದ ದೂರವಾಗುತ್ತಿದ್ದಾರೆ ಎಂದು ಹಿರಿಯ ಸಾಹಿತಿ ಎಸ್.ಎಂ. ಜನ್ವಾಡಕರ್ ಕಳವಳ ವ್ಯಕ್ತಪಡಿಸಿದರು. ನಗರದ ಮೈಲೂರು ಸಮೀಪದ ಮಹಾಲಕ್ಷ್ಮಿ ಸಭಾಂಗಣದಲ್ಲಿ ದೇಶಪಾಂಡೆ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಪ್ರತಿಷ್ಠಾನದ ವತಿಯಿಂದ ಆಯೋಜಿಸಲಾದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದ್ದರು. ಎಂಜಿ ದೇಶಪಾಂಡೆ ಹಾಗೂ ಕುಮಾರಿ ಪ್ರಿಯದರ್ಶಿನಿಯವರ ಜನ್ಮದಿನದ ಅಂಗವಾಗಿ 3 ಗ್ರಂಥಗಳ ಲೋಕಾರ್ಪಣೆ, ಕವಿಗೋಷ್ಠಿ, ಸಂಗೀತ, ಹಾಸ್ಯ ಹಾಗೂ ಸನ್ಮಾನ ಕಾರ್ಯಕ್ರಮಗಳನ್ನು ಉದ್ಘಾಟಿಸಿ ಅವರು ಈ ಮಾತುಗಳನ್ನಾಡಿದ್ದರು. ಹಿರಿಯರು ಕೇವಲ ಪುಸ್ತಕ ಪ್ರಕಟಿಸುವುದರಿಂದ ಸಾಲದ್ದು, ಯುವಕರನ್ನ ಮತ್ತೆ ಕನ್ನಡ ಹಾಗೂ ಸಂಸ್ಕೃತಿಯತ್ತ ಕರೆತರಲು ಪ್ರಯತ್ನಿಸಬೇಕೆಂದು ಅವರು ಕರೆ ನೀಡಿದರು. ಕನ್ನಡ ಉಳಿಸಿ ಬೆಳೆಸಿದ ಹಿರಿಯರ ಪರಂಪರೆಯನ್ನ ಮುಂದುವರಿಸುವ ಹೊಣೆಗಾರಿಕೆ ಇಂದಿನ ಯುವಕರ ಮೇಲಿದೆ ಎಂದು ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದ ಪರಮ ಪೂಜ್ಯ ಶ್ರೀ ಎನ್.ಬಿ. ರೆಡ್ಡಿ ಸದ್ಗುರುಜಿಯವರ 3 ಗ್ರಂಥಗಳನ್ನು ಲೋಕಾರ್ಪಣೆ ಮಾಡಿ ಶುಭ ಹಾರೈಸಿದರು. ಡಾಕ್ಟರ್ ಶ್ರೇಯಾ ಮಹೇಂದ್ರಕರ್ ಸಾಹಿತ್ಯವು ಸಂಸ್ಕೃತಿಯ ಪ್ರತೀಕವಾಗಿದ್ದು ಸಮಾಜದ ಆರೋಗ್ಯಕ್ಕೆ ಸಂದೇಶ ನೀಡಬೇಕೆಂದು ಹೇಳಿದ್ದರು. ವಿಶ್ರಾಂತ ಪ್ರಾಧ್ಯಾಪಕರಾದ ಶಿವಕುಮಾರ್ ಅವರು ಸಂತ ಘೋರ ಕುಂಬಾರ ಗ್ರಂಥವನ್ನು ಪರಿಚಯಿಸಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯ ಸಂಜೀವ್ ಕುಮಾರ್ ಅತಿವಾಳೆ ಅವರು ಕವಿಗಳು ಜವಾಬ್ದಾರಿಯಿಂದ ಕವಿತೆಗಳನ್ನು ಬರೆಯಬೇಕು ಹಾಗೂ ಸಮಾಜದ ಬೆಳವಣಿಗೆಗೆ ಪೂರಕವಾಗಬೇಕೆಂದು ಸಲಹೆ ನೀಡಿದ್ದರು. ಪ್ರಕಾಶ್ ಕುಲಕರ್ಣಿ ಮುಗ್ನೂರ್ ಅವರು ಹಾಸ್ಯ ಕಾರ್ಯಕ್ರಮ ನಡೆಸಿಕೊಟ್ಟರು. ಶ್ರೀ ಕಲ್ಯಾಣರಾವ್ ಮಂದರಗಾಂವ್, ಶಿವರಾಜ್ ಕಾಳಶೆಟ್ಟಿ, ಎಂಜಿ ದೇಶಪಾಂಡೆ ಅವರು ಗೌರವ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಪೂಜ್ಯ ಕಿರಣ ಮಹಾರಾಜ್, ಅಂಕಿತಾ ಮಹೇಶ್ ಬಚ್ಚರ್ಣ, ನಿಜಲಿಂಗಪ್ಪ ತಗಾರೆ, ಅರವಿಂದ್ ಕುಲಕರ್ಣಿ, ವೀರಭದ್ರಪ್ಪ ಉಪ್ಪಿನ್, ಶ್ರೀಕಾಂತ್ ಪಾಟೀಲ್, ಹನುಮಪ್ಪ ಜಿ ಸುಬ್ಬಣ್ಣ ಕರಕ್ನಳ್ಳಿ, ಡಾಕ್ಟರ್ ರಘುಶಂಕ ಭಾತಂಬ್ರ ದಂಪತಿಗಳು, ಬಿಎಂ ಶಶಿಕಲಾ, ಕಾಶಿನಾಥ್ ಪೋಸ್ತೆ, ನಿಜಲಿಂಗ ರಗಟೆ, ಗೌರಮ್ಮ ನಿಟ್ಟೂರ್, ಮಾಣಿಕ್ ನೇಳ್ಗೆ, ರಮೇಶ್ ಬಿರಾದರ್, ಗುರುಸಿದ್ದಪ್ಪ ಬಿರಾದರ್ ಸೇರಿದಂತೆ ಅನೇಕ ಗಣ್ಯರಿಗೆ ಸನ್ಮಾನಿಸಲಾಯಿತು. ಚನ್ನಮ್ಮ ವಲ್ಲೆಪುರೆ, ವಿದ್ಯಾಪತಿ ಹಿರೇಮಠ್, ಮಹೇಶ್ವರಿ ಹೇಡೆ, ಪ್ರೇಮ ಅವಿನಾಶ್, ಎಸ್.ಬಿ. ಕುಚ್ಚುವಾಳ್, ಶಿವಲಿಂಗ ಹೇಡೆ ಸೇರಿದಂತೆ ಕವಿಯತ್ರಿಗಳು ತಮ್ಮ ಸ್ವರಚಿತ ಕವನಗಳನ್ನು ವಾಚಿಸಿದರು. ಮಲ್ಲಿಕಾರ್ಜುನ್ ರಾಂಪುರ ಚಿಕ್ಪೇಟ್, ಚಂದ್ರಕಾಂತ್ ಪೂಜಾರಿ, ಗಂಗಮ್ಮ ಕರ್ವಸಪ್ಪ, ಹಾವ್ಗಿರಾವ್ ಅವರು ಸಂಗೀತ ಕಾರ್ಯಕ್ರಮ ನಡೆಸಿಕೊಟ್ಟರು. ಕಾರ್ಯಕ್ರಮದ ಆರಂಭದಲ್ಲಿ ಅಂಬಿಕಾ ಮತ್ತು ರಮ್ಯಾ ಅವರು ನಾಡಗೀತೆ ಹಾಡಿದ್ದರು. ಕುಮಾರಿ ಆಸ್ಥಾ ಬಚ್ಚಣ್ಣ ನೃತ್ಯ ಪ್ರದರ್ಶಿಸಿದ್ದರು. ಬಾಬುರಾವ್ ಗೊಂಡ ಸ್ವಾಗತಿಸಿದ್ದರು. ಯೋಗೇಂದ್ರ ದ್ಲಾಪುರೆ ನಿರೂಪಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಗಂಗಾಧರ್ ತಡ್ಕಲ್, ಬಸವರಾಜ್ ನಿಟ್ಟೂರೆ, ಚಂದ್ರಕಲಾ ಸೇರಿದಂತೆ ಪುರುಷರು, ಮಹಿಳೆಯರು, ಮಕ್ಕಳು ಹಾಗೂ ಗಣ್ಯರು ನೂರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಶಿಲ್ಪಾ ಮಜ್ಗೆ ವಂದನೆ ಸಲ್ಲಿಸಿದ್ದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.